ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕ್ಕೀಸ್ ಪಾರ್ಟ್ನರ್ ಯುನಿಬಿ ಕುಕ್ಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರು ಯಾರು ಬರ್ತಾ ಇದ್ದಾರೆ, ಯಾವ ಅಡುಗೆನ ಮಾಡ್ತಾ ಇದ್ದಾರೆ, ನಾವೆಲ್ಲ ಕಾಯ್ತಾ ಇದೀವಿ, ದಯವಿಟ್ಟು ಕರ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಬರ್ತಾ ಇದ್ದಾರೆ. ಚಂದ್ರಪ್ಪನವರೇ ನಮಸ್ಕಾರ. ಬನ್ನಿ ಚಂದ್ರಪ್ಪ. ನಮಸ್ಕಾರ ಚಂದ್ರಪ್ಪನವರೇ. ನಮಸ್ಕಾರ ಮುರಳಿಯವರೇ. ಏನ್ ಮಾಡ್ತಾ ಇದೀರಾ ಚಂದ್ರಪ್ಪನವರೇ? ಏನ್ ಮಾಡೋದು, ಏನಾದ್ರು ಮಾಡ್ಬೇಕಲ್ಲ, ಬಂದ್ಮೇಲೆ ಏನಾದ್ರು ಮಾಡ್ಲೇಬೇಕು. ಹೌದು, ಬಂದ್ಮೇಲೆ ಏನಾದ್ರು ಕಳಿಸಲ್ಲ. ಇಲ್ಲ, ನಾವು ಕಳ್ಸಕ್ ಸಾಧ್ಯನೇ ಇಲ್ಲ. ಏನ್ ಮಾಡ್ತಾ ಇದೀರಾ ಹೋಗ್ಲಿ ಹೇಳಿ. ಸರ್, ಒಂದು ಮಸ್ಟರ್ಡ್ ಚಿಕನ್ ರೋಸ್ಟ್ ಮಾಡೋಣ ಅಂತ. ಮಸ್ಟರ್ಡ್ ಆಯಿಲ್ ಚಿಕನ್ ರೋಸ್ಟ್ ಮಾಡ್ತಾ ಇದ್ದೀರಾ? ಎಸ್. ಓಕೆ, ಮಸ್ಟರ್ಡ್ ಆಯಿಲ್ ಚಿಕನ್ ರೋಸ್ಟ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಮಸ್ಟರ್ಡ್ ಚಿಕನ್ ರೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ಅರಿಶಿನ, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಸಾಸಿವೆ, ಕರಿಬೇವು, ಉಪ್ಪು, ಸಾಸಿವೆ ಎಣ್ಣೆ. ಓಕೆ ಸರ್, ಏನ್ ಕೊಡ್ಲಿ ಇವಾಗ ನಾನು ಫಸ್ಟ್? ಈ ಒಂದು ಪ್ಯಾನ್ ಕೊಡಿ. ಏನ್ ಮಾಡಕ್ಕೆ? ಇದು ಸ್ವಲ್ಪ ಹುರ್ಕೊಳ್ತೀನಿ. ಕೂರ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಮಸ್ಟರ್ಡ್ ಚಿಕನ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಕುಕ್ಕರ್ ಕೊಡಬ. ಕುಕ್ಕರ್ ಬೇಕಾ? ಏನಕ್ಕೆ? ಕೂಗಿಸ್ಬೇಕು. ಎಣ್ಣೆ ಹಾಕ್ಲಾ? ಎಣ್ಣೆ ಬೇಡ, ಎಣ್ಣೆ ಬೇಡ. ಎಣ್ಣೆ ಬೇಡವಾ? ಏನ್ ಮಾಡ್ತಾ ಇದೀರಾ ಮತ್ತೆ? ಎಣ್ಣೆ ಬೇಡ ಅಂದ್ರೆ ಹಿಂಗೆ? ಮಸ್ಟರ್ಡ್ ಚಿಕನ್ ಮಾಡ್ತಾ ಇದ್ದೀನಿ. ಓಕೆ, ಸಾಸಿವೆ 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 ಎಣ್ಣೆಯ ಚಿಕನ್ನ. ಸ್ವಲ್ಪ ಪಟ ಪಟ ಅಂತ ಸಿಡಿಬೇಕಾ? ಚಿಟಪಟ ಅಂತ ಬರ್ಬೇಕು. ಬಟ್ ಎಣ್ಣೆನೇ ಹಾಕಿಲ್ಲ, ಹಂಗೆ ಸಿಡೀತಾ? ಸಿಡಿಯುತ್ತೆ. ಓಕೆ, ಇದು ಹಸಿ ಸಾಸಿವೆ ಹಾಕಿದ್ರೆ ಕೈ ಬರುತ್ತೆ. ಆಯ್ತು. ಅದರಿಂದ ಈ ತರ ಹುರ್ಕೊಬಿಟ್ರೆ ಓಕೆ ಓಕೆ, ಕೈ ಬರುತ್ತೆ. ಕಲರ್ ಚೇಂಜ್ ಆಗೋಯ್ತಲ್ಲ ಚಂದ್ರಪ್ಪ? ಮತ್ತೆ ನೋಡಿ, ಗಮ್ಮಂತ ಬರುತ್ತೆ ಇವಾಗ. ಹೌದೌದೌದು. ಇಲ್ಲ ಅಂದ್ರೆ ಹಸಿ ವಾಸನೆ, ಕಸರೆ ಕಸರೆ ಬರುತ್ತೆ. ಎಸ್ 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 ಎಸ್. ಸಾಸಿವೆ ಹಾಕೊಂಡು ಚಿಕನ್ ಹೆಂಗೆ ಮಾಡೋದು ಅಂತ ಮಾಡಾಕೋಗ್ಬಿಟ್ಟು ಸಾಸಿವೆ ಹಾಕಿದ್ರೆ ಕಸರೆ ಬಂದ್ಬಿಟ್ಟು ಅಂದ್ರೆ ಎಲ್ಲ ಬಿಸಾಕ್ಬೇಕು ಆಚೆ ಕಡೆ. ಓಹೋ ಹೋ ಹೋ ಹೋ, ಗಮ್ಮಂತ ಬರುತ್ತೆ. ಸೀತಾ ಇದೆ, ಸೀತಾ ಇದೆ. ಸೀಲ್ ಏನಾಗಲ್ಲ. ಕೊಬ್ಬರಿ ಹಾಕೋದಿದ್ದೀನಿ. ಓಕೆ, ಒಣ ಕೊಬ್ಬರಿ. ವೆರಿ ಗುಡ್. ಸಾಸಿವೆ ಮತ್ತು ಒಣ ಕೊಬ್ಬರಿನ ಎರಡನ್ನೂ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದೀವಿ. ಸ್ವಲ್ಪ ಅರಿಶಿನ ಪುಡಿ ಇದಕ್ಕೆ. ಸ್ವಲ್ಪ ಅರಿಶಿನ ಪುಡಿ ಸಾಕಾ? ಅರಿಶಿನ ಪುಡಿ, ಸಾಸಿವೆ, ಒಣ ಕೊಬ್ಬರಿ. ನೀರು ಹಾಕ್ತಾ ಇದ್ದೀನಿ. ಓಕೆ, ಚಿಕನ್ ಬೇಯಿಸ್ಕೋಬೇಕಾ ಫಸ್ಟು? ಬೇಯಿಸ್ಕೋಬೇಕು. ಅಂದ್ರೆ ಚಿಕನ್ ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೊಳ್ತೀವಿ. ಎಷ್ಟು ವಿಷಲ್ ಕೂಗಿಸ್ಕೋಬೇಕು? ಒಂದು 2 ವಿಷಲ್ ಕೂಗಿಸ್ಕೊಂಡು ಸಾಕು, ಬಾಯ್ಲರು. ಓಕೆ ಓಕೆ. ನಾವು ಹಂಗೆ ಬೇಯಿಸೋದ ಬೇಯವ್ರಿಗೆ ನೋಡ್ಕೊಂಡು ಬೇಯಿಸ್ಕೋಬೇಕು. ಲೇಟ್ ಆಗುತ್ತೆ, ರುಚಿನೂ ಸಿಗಲ್ಲ, ರಬ್ಬರ್ ತರ ಆಗ್ಬಿಡುತ್ತೆ. ಕುಕ್ಕರಲ್ಲಿ ಕೂಗಿಸ್ತು ಚೆನ್ನಾಗಿ ಜಲ್ದಿ ಕೆಲಸ ಆಗುತ್ತೆ, ಚೆನ್ನಾಗಿ ರುಚಿ ಇರುತ್ತೆ, ಗ್ಯಾಸಿನ ಉಳಿತಾಯ ಕೂಡ ಆಗುತ್ತೆ. ಅದೇ ಮೇನ್ ಇವಾಗಿರೋ ಕಥೆನಲ್ಲಿ ಉಳಿತಾಯ ಮಾಡೋದೇ ಮೇನು. ಹೌದೌದು. ಏನಾಗ್ತೀರಾ ಅದಕ್ಕೆ? ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಚಿಕನ್ಗೆ ಬಾಯ್ಲರ್ ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕೋಬೇಕು. ಇದು ಸ್ವಲ್ಪ ಅರಿಶಿನ ಪುಡಿ. ಇದು ಕೂಗಬೇಕು. ಮುಚ್ಚೋಣವಾ? ಮುಚ್ಚಿಬಿಡೋಣ. ಒಂದು 2 ವಿಷಲ್ ಹಾಕಿಸೋಣ. ಇದನ್ನ ಸಾಕಲ್ಲ? 2 ವಿಷಲ್ ಹಾಕಿದ್ರೆ? 2 ವಿಷಲ್ ಹಾಕಿ ಸಾಕು. ಅಷ್ಟೊತ್ತಿಗೆ ಇದನ್ನ ಪುಡಿ ಮಾಡ್ಕೊಡು. ಮಾಡ್ಕೊಳ್ಳಿ. ಎಷ್ಟು ಮಾಡ್ಕೊಳ್ಳಿ. ಮಸ್ಟರ್ಡ್ ಚಿಕನ್ ಅನ್ನ ಮಾಡ್ತಾ ಇದ್ದಾರೆ ಚಂದ್ರಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮಸ್ಟರ್ಡ್ ಚಿಕನ್ ರೋಸ್ಟ್ ಇದು. ಓಕೆ, ಡ್ರೈ ರೋಸ್ಟ್ ಮಾಡಿರುವಂಥ ಕೊಬ್ಬರಿ ಮತ್ತೆ ಸಾಸಿವೆ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀವಿ. ನೀವು ರುಬ್ಕೊಳ್ಳೋದಿಲ್ಲ, ಇದೊಂದೇನ ರುಬ್ಬೋದು? ಅಷ್ಟೇ. ಎಲ್ಲ ಪುಡಿ ಗ್ರೇವಿ ಏನಿಲ್ಲ, ಇದು ಡ್ರೈ ರೋಸ್ಟ್. ಅದಕ್ಕೆ ನಾವು ನೀರು ಹಾಕ್ತಿ ಪೌಡ್ರ್ ಮಾಡಿರೋದು. ಎಸ್. ಓಕೆ ಚಂದ್ರಪ್ಪ, 2 ವಿಷಲ್ ಕೂಗ್ಸಿದೀವಿ. ಚಿಕನ್ ನೋಡಿ ಏನಾಗಿದೆ ಅಂತ? ಆಗಿರ್ತದೆ. ಆಗಿದೆಯಾ? ಸಾಕಲ್ಲ 2 ವಿಷಲು? ಸಾಕು. ಚಿಕನ್ಗೆಲ್ಲ 2 ಸಾಕು. ಮಟನ್ ಆದ್ರೆ ಒಂದು 3-4 ಬೇಕು. ಹೌದಾ? ಓಹೋ ಹೋ ಹೋ, ಸಖತ್ತಾಗಿ ಬೆಂದೋಗ್ಬಿಟ್ಟಿದೆ ಅವಾಗಲೇ. ಏನು ಬೇಕು ಇವಾಗ? ಮಂಡೆ ಇಟ್ಕೊತೀನಿ. ಇದು ಮಸ್ಟರ್ಡ್ ಆಯಿಲ್. ಓಕೆ, ಸಾಸಿವೆ ಎಣ್ಣೆ ಮಸ್ಟರ್ಡ್ ಚಿಕನ್ ಮಾಡ್ತಾ ಇದ್ದೀವಿ.
ಓಕೆ, ಮಸ್ಟರ್ಡ್ ಆಯಿಲ್ ಹಾಕ್ತಾ ಇದ್ದೀವಿ. ಮಸ್ಟರ್ಡ್ ಆಯಿಲ್ ಹಾಕ್ತಾ ಇದ್ದೀವಿ, ನೋಡ್ಕೊಳ್ಳಿ. ಮಸ್ಟರ್ಡ್ ಆಯಿಲ್ ಹಾಕ್ಕೊಳ್ಳಿ. ಓಕೆ ಸರ್. ಈ ಎಣ್ಣೆ ಬಿಸಿ ಆಗ್ಬೇಕು ಚೆನ್ನಾಗಿ. ಲೇಟ್ ಆಗುತ್ತೆ ಯಾಕಂದ್ರೆ ದಪ್ಪ ಇರುತ್ತೆ. ಒಂದು ಮಸ್ಟರ್ಡು ಸ್ಮೆಲ್ ಹೋಗ್ಬೇಕು, ಬಿಸಿಯಾಗಿ ಚೆನ್ನಾಗಿ ಕಾಯ್ದ್ರೇ ಸ್ಮೆಲ್ ಹೋಗುತ್ತೆ, ಇಲ್ಲ ಸ್ಮೆಲ್ ಜಾಸ್ತಿ ಆಗುತ್ತೆ, ಅದು ವಾಸನೆ ಬರುತ್ತೆ. ಓಕೆ ಸರ್. ಸಾಸಿವೆ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಸಾಸಿವೆ ಎಣ್ಣೆಗೆ ಮತ್ತೆ ಸಾಸಿವೆ ಎಲ್ಲ ಸಾಸಿವೆಯಿಂದನೇ. ಎಲ್ಲ ಸಾಸಿವೆನಾ? ಕರಿಬೇವು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಇದು ಈರುಳ್ಳಿ ಹಾಕೋತಾ ಇದ್ದೀನಿ. ಓಕೆ, ಸಾಸಿವೆ, ಈರುಳ್ಳಿ, ಕರಿಬೇವು ಎಲ್ಲವೂ ಸಾಸಿವೆ ಎಣ್ಣೆಲೆ ಮಾಡ್ತಾ ಇರೋದು ಈ ಚಿಕನಿನ ವಿಶೇಷ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಸ್ವಲ್ಪ. ಓಕೆ, ಚೆನ್ನಾಗಿ ಫ್ರೈ ಆಗಬೇಕಲ್ಲ? ಫ್ರೈ ಆಗಬೇಕಿದು. ಆ ಶುಂಠಿ ಬೆಳ್ಳುಳ್ಳಿದೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಫ್ರೈ ಮಾಡ್ಕೊಡ್ಬೇಕು ಸ್ವಲ್ಪ, ಅವಾಗ ಘಮ ಬರೋದು ಅಲ್ವಾ? ಇಲ್ಲ ರಸ ವಾಸನೆ ಹೊಡ್ತಾ ಇರ್ತದೆ. ಓಕೆ, ಹಸಿಮೆಣಸಿಗೆ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಖಾರ ಜಾಸ್ತಿ ಆಗಲಿ, ಇದು ಖಾರ ಇರಬೇಕಲ್ಲ? ಖಾರ ಇರಬೇಕು. ಸ್ವಲ್ಪ ಅರಿಶಿನ ಪುಡಿ. ಓಕೆ ಸರ್, ಹಾಕಿ. ಒಳ್ಳೆ ಫ್ರೈ ಅಲ್ಲ? ಏನಕ್ಕೆ ಚೆನ್ನಾಗಿರ್ತದಪ್ಪ ಇದು? ಇದು ಯಾವುದಕ್ಕೂ ಚಪಾತಿ ಅದು ಇದು ತಿನ್ನಕ್ಕಾಗಲ್ಲ, ಸುಮ್ಮನೆ ಡ್ರೈ ನೆಂಚ್ಕೊಂಡು ಸಾಯಂಕಾಲ ಕೂತಾಗ ಮಾಡ್ಕೊಂಡಾಗ ಓಡಾಡ್ಕೊಂಡು ತಿನ್ಬೇಕು ಅಂದಾಗ ಇದೆಲ್ಲ ಯೂಸ್ ಆಗುತ್ತಲ್ವಾ? ಓಕೆ, ಹಾಕಿ 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 ಹಾಕಿ. ಸ್ವಲ್ಪ ಚಿಲ್ಲಿ ಪೌಡ್ರು, ಮಸ್ಟರ್ಡ್ ಚಿಕನ್. ಇದು ಚಾಟ್ ಮಸಾಲ. ಚಾಟ್ ಮಸಾಲ ಬೇಕಾ? ಬೇಕು. ಇದು ಗರಂ ಮಸಾಲ ಸ್ವಲ್ಪ. ಇನ್ನು ಯಾವುದು ಬಿಟ್ಟಿಲ್ಲ ಬಿಡಿ ನೀವು. ನೀನು ಬಿಡ್ತೀವಿ, ಪೆಪ್ಪರ್ ಒಂದು ಹಾಕ್ತೀನಿ ಅಷ್ಟೇ. ಈಗ ಇದು ಲಾಸ್ಟಲ್ಲಿ ಹಾಕ್ತೀನಿ. ಓಕೆ, ಇದು ನಾವು ಸಾಸಿವೆ, ಒಣಕೊಬ್ಬರಿ ಎರಡನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡಿರುವಂಥ ಪೌಡರ್ ಅದು. ಸ್ವಲ್ಪ ಉಪ್ಪು ಹಾಕೊಡ್ತಾ ಇದಕ್ಕೆ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು. ಮಸ್ಟರ್ಡ್ದು ಆ ಘಮ ಬೇರೆನೇ ಬರ್ತದೆ ನೋಡಿ, ಬೇರೆ ಬರ್ತದೆ ಅಲ್ವಾ ಚಂದ್ರಪ್ಪ? ಎಲ್ಲ ಮಸ್ಟರ್ಡ್ ಹಾಕಿದ್ದೀವಿ. ಮುಗಿಸಿ ನೀರಿದೆ, ನೀರು ಬೇಡ ಅಲ್ಲ? ಬೇಕಾದ್ರೆ ಮೇಲೆ ಹಾಕೋಬೋದು. ಡ್ರೈ ತಾನೆ ಇದು. ಹೌದೌದು, ಡ್ರೈ ಹೋಗ್ಬಿಟ್ಟು ಗೊಜ್ಜು ಏನು ಚಂದ್ರಪ್ಪ ಡ್ರೈ ಮಾಡ್ತೀವಿ ಅಂತ ಹೇಳಿ ಗೊಜ್ಜು ಮಾಡ್ಬಿಟ್ಟೆ ಅಂದ್ರೆ ಇವನು. ಹೌದೌದು. ಏನ್ ಬೇಕು? ಏನ್ ಬೇಕು ಹೇಳಿ? ಏನು ಬೇಡ ಹೇಳಿ. ಏನು ಬೇಡ ಬಿಡಿ, ಅಷ್ಟೇನಾ? ನೀನೇ ಡ್ರೈ ಮಾಡಕ್ಕೆ ಇನ್ನೇನು ಹಾಕ್ಬೇಕಾ? ಏನು ಹಾಕೋದ್ರೆ ಸ್ವಲ್ಪ ಡ್ರೈ ಆದ್ರೆ ಅಷ್ಟೇ. ಡ್ರೈ ಆದ್ರೆ ಅಷ್ಟೇನಾ? ನೀನು ಹಾಕೋದೆಲ್ಲ ಏನಿಲ್ಲ ಅಲ್ವಾ? ನಿಂಬೆಹಣ್ಣು ಹಾಕೊಳ್ಳೋದು ಅಷ್ಟೇ. ಫೈನಲ್ ಆಗಿ ನಿಂಬೆಹಣ್ಣು ಹಾಕೊಳ್ಳೋದಲ್ವಾ? ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತೆಲ್ಲಾನು. ಇದು ಈ ಸಾಸಿವೆ ಚಿಕನ್ಗಳು ಎಲ್ಲಿ ತಿನ್ಬೋದು ಅಂತ ಹೇಳಿದ್ರೆ, ನೀವು ಒರಿಸ್ಸಾ, ಕಲ್ಕಟ್ಟ, ವೆಸ್ಟ್ ಬೆಂಗಾಲ್ ಹೋಯ್ತು ಅಂತ ಹೇಳಿದ್ರೆ ನೀವು ಯಾವುದೇ ಚಿಕನನ್ನು ತಗೊಂಡ್ರು ಇದೇ ಥರನೇ ಇರುತ್ತೆ, ಘಮ ಎಲ್ಲ ಇದೇ ಥರನೇ. ಅವರು ಜಾಸ್ತಿ ಸಾಸಿವೆ ಎಣ್ಣೆ ಮತ್ತು ಸಾಸಿವೆಯಿಂದ ಮಾಡುವಂಥ ಇದನ್ನು ಯೂಸ್ ಮಾಡ್ತಾರೆ. ಸೇಮು ಚಿಕನು ನೀವು ಒರಿಸ್ಸಾಯಿಂದ ಮುಂದಕ್ಕೆ ಎಲ್ಲರೂ ಹೋದರೆ ಇದೇ ಥರ ಚಿಕನ್ ಬೇಕಾದಷ್ಟು ಕಡೆ ಸಿಗುತ್ತೆ. ಇದೇ ಥರ ಚಿಕನ್ ಸಿಕ್ಕುತ್ತೆ, ಬಟ್ ಈ ಟೇಸ್ಟು ಬರಲ್ಲ ಅಲ್ಲಿ. ಚಂದ್ರಪ್ಪ ಇರಲ್ವಲ್ಲ, ಅದಕ್ಕೆ ಬರಲ್ಲ. ಚಂದ್ರಪ್ಪ ಪ್ರಶ್ನೆ ಅಲ್ಲ, ಬರಲ್ಲ ಇದು. ಅವರು ಇಷ್ಟೊಂದು ಮೆಟೀರಿಯಲ್ ಹಾಕಿ ಮಾಡೋದಿಲ್ಲ. ಏನೋ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಪೌಡ್ರ್ಗಳು ಹಾಕ್ಬಿಟ್ಟು ರೆಡಿ ಪೌಡ್ರ್ಗಳು ಹಾಕ್ಬಿಟ್ಟು ಸ್ವಲ್ಪ ನೆನ್ಬಿಡ್ತಾರೆ ಅಷ್ಟೇ. ಫುಲ್ ಇಷ್ಟೊಂದು ತನವಾಗಿ ಬರಲ್ಲ ಅದು. ಆಗಿದೆ ಚಂದ್ರಪ್ಪ? ಹಾಗೆ ಸರ್. ಆಫ್ ಮಾಡ್ಕೊಳ್ಳೋಣ? ಆಫ್ ಮಾಡಿಬಿಡಿ. ಓಕೆ. ಈ ಥರ ಫ್ರೈಗಳೆಲ್ಲ ಪಾತ್ರೆಗಳು ಮಾಡಬಾರ್ದು, ಹಾಂ, ಈ ಥರ ಬಾಣಲಿಗಳಲ್ಲೇ ಮಾಡಬೇಕು ಫ್ರೈಗಳು. ಓಕೆ, ಅವೆಲ್ಲ ಸರಿ ಬರೋದು. ಹಾ, ಎಸ್, ಇದು ಡ್ರೈ. ಎಸ್,
ಮುರಳಿಯವರೇ ಮಸ್ಟರ್ಡ್ ಚಿಕನ್ ರೋಸ್ಟ್ ರೆಡಿಯಾಗಿದೆ, ಓಕೆ, ಟೇಸ್ಟ್ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಚಿಕನ್ ಮಸ್ಟರ್ಡ್ ರೋಸ್ಟ್ ಅನ್ನ ಮಾಡಿ ಕೊಟ್ಟಿದ್ದಾರೆ ಚಂದ್ರಪ್ಪನವರು. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಒಗಂಡಬಿ ಕಾರ್ಯಕ್ರಮದಲ್ಲಿ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಸ್ಟರ್ಡ್ ಚಿಕನ್ ರೋಸ್ಟ್ ಮಾಡುವ ವಿಧಾನ: ಬಾಣಲಿಗೆ ಸಾಸಿವೆ, ಒಣ ಕೊಬ್ಬರಿ ತುರಿ, ಅರಿಶಿನ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಕುಕ್ಕರ್ಗೆ ನೀರು, ಚಿಕನ್, ಉಪ್ಪು, ಅರಿಶಿನ ಹಾಕಿ 2 ವಿಷಲ್ ಕೂಗಿಸಿ. ಒಂದು ಬಾಣಲಿಗೆ ಸಾಸಿವೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ಅರಿಶಿನ, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ, ರುಬ್ಬಿದ ಮಸಾಲೆ ಪುಡಿ, ನೀರು, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಇದಕ್ಕೆ ಬೇಯಿಸಿದ ಚಿಕನ್ ಹಾಕಿ 5 ನಿಮಿಷ ಬೇಯಿಸಿದರೆ ಮಸ್ಟರ್ಡ್ ಚಿಕನ್ ರೋಸ್ಟ್ ರೆಡಿ ಟು ಟೇಸ್ಟ್. ಚಂದ್ರಪ್ಪ ನೋಡಿ ಸರ್, ಟೇಸ್ಟ್ ಅದ್ಭುತವಾಗಿ ಬರ್ತಾ ಇದ್ದಾರೆ. ನೋಡಿದ್ರೆ ಫೀಲ್ ನಾನು ತುಂಬಾ ಸರಿ ಹೇಳ್ತೀನಿ ನಿಮಗೆ, ಅದು ಕೆಲವು ಡಿಶ್ಗಳನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಚೆನ್ನಾಗಿದೆ, ಆ ಥರ ಚೆನ್ನಾಗಿ ಕಾಣ್ತಾ ಇದೆ. ಇದು ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ ಸರ್. ಬಿಸಿ ಇದೆ, ಅದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಗೊಂಡಿದ್ರೆ ಚೆನ್ನಾಗಿತ್ತು ನೀವು, ಯಾಕಂದ್ರೆ ನಾನು ನಿಂಬೆಹಣ್ಣು ಮೇಲೆ ಹಾಕಿದ್ದೀನಿ. ಬನ್ನಿ ಚಂದ್ರಪ್ಪ, ನಿಂಬೆಹಣ್ಣು ಯಾವಾಗ ಬೇಕಾದ್ರೆ ಹಾಕೋಬಹುದು. ಇಲ್ಲ, ಬಿಸಿ ಒಳಗೆ ಹಾಕ್ಬಾರ್ದು ನಿಂಬೆಹಣ್ಣು ಅಂತ ನಾನು ಮೇಲೆ ಹಾಕಿದ್ದು ಸ್ವಲ್ಪ. ಫಸ್ಟ್ ಕ್ಲಾಸ್ ಇದೆ. ಅದ್ಭುತ. ನಾನು ಯಾವಾಗಲೂ ಸ್ವಲ್ಪ ನಾಟಿ ಸ್ಟೈಲ್ ಮಾಡ್ತಾ ಇದ್ದೆ, ಇವತ್ತು ಸ್ವಲ್ಪ ಈಗ ಸ್ವಲ್ಪ ಬೇರೆ ಥರ ಚೇಂಜ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ. ಬೆಂಗಾಳಿಸ್ಗೆಲ್ಲ ಇಷ್ಟ ಆಗ್ಬಿಡುತ್ತೆ. ನಮ್ಮ ಕಲ್ಕಟ್ಟ ಫುಡ್ ಇದು. ಅದ್ಭುತ ಬಂದಿದೆ, ಖಾರ ಇದೆ, ಬಾಯಿ ಸರಿ ಹೋಯ್ತು. ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಚಂದ್ರಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಆರೋಗ್ಯದ ಅಡುಗೆ ಕೊಡೋಕ್ಕೋಸ್ಕರ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿಯವರೇ. ಏನ್ ಗುರುಜಿ ಇವತ್ತೇನು ತಂದಿಲ್ಲ? ಯಾವುದೋ ಹಣ್ಣು ತಂದ್ಬಿಟ್ಟಿದ್ದೀರಾ? ಏನು ಹಣ್ಣು? ಮಾವನ ಅದು ಅಲ್ಲ, ಪರಂಗಿ ಹಣ್ಣು. ಯಾಕೆ ಗುರುಜಿ ಪರಂಗಿ ಹಣ್ಣು ಇವಾಗ? ಹಾಂ, ಏನ್ ಮಾಡ್ತಾ ಇದ್ದೀರಾ ಗುರುಜಿ ಪರಂಗಿ ಹಣ್ಣಲ್ಲಿ? ನೋಡಿ, ಪರಂಗಿ ಹಣ್ಣು ಈ ಹಣ್ಣುಗಳೇ ಹಿಂಗೆ ಒಟ್ಟೊಟ್ಟಿಗೆ ಬಿಟ್ಬಿಡುತ್ತೆ. ಹೌದು, ತಿನ್ನಕ್ಕಾಗಲ್ಲ. ಬೇರೆಯವ್ರು ಕೊಡೋಣ ಅಂದ್ರೆ ಅರ್ಧ ದಿನ ಹೋಗಿ ಬರಕ್ಕೆ ಆಗ್ಬಿಡುತ್ತೆ. ಓಕೆ. ಟ್ರಾಫಿಕ್ ಪ್ರಾಬ್ಲಮ್ಮು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ಏನೇನೋ ಗೋಳ ಆಗ್ಬಿಡುತ್ತೆ. ಹೇಳಿ ಗುರುಜಿ. ಹಂಗಾಗಿ ವೇಸ್ಟ್ ಮಾಡದೆ ಹೇಗೆ ಬಳಸ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ ಇವತ್ತು. ಇದು ಏನು ಪರಂಗಿ ಹಣ್ಣು? ಪರಂಗಿ ಹಣ್ಣು. ಓಕೆ, ಏನ್ ಮಾಡ್ತೀರಾ ಗುರುಜಿ ಹೊರಗಡೆ? ಆಕ್ಚುಲಿ ಇದು ಪರಂಗಿ ಹಣ್ಣು ನಮ್ಮಲ್ಲಿ ನಮ್ಮ ಆಶ್ರಮದ ಬಂದಿದ್ದು. ಓಕೆ. ಹೆಂಗೆ ಕೊಳತೋಗಿದ್ದಲ್ಲ, ಓಕೆ. ಕೊಳತಂಗೆ ಅಂದ್ರೆ ಮೆತ್ತ ಹಣ್ಣಗಾಗ್ಬಿಟ್ಟು ಕೈಯಲ್ಲಿ ಎತ್ಕೊಳಕ್ಕಾಗಲ್ಲ, ಹೌದೌದು. ಸಪ್ಪಿಸ ಅನ್ಬಿಡುತ್ತೆ. ಹೌದೌದು. ಆ ತರದ್ ಒಂದಿತ್ತು. ಓಕೆ. ಅದಕ್ಕೆ ನಿಮಗೆ ತಿನ್ಸೋಣ ಅಂತ ತಂದಿದ್ದೀನಿ. ಒಳ್ಳೆ ಗುರುಜಿ. ಏನ್ ಮಾಡ್ತೀರಿ ಗುರುಜಿ ಹೊರಗಡೆ? ಇದರೊಂದು ಹಲ್ವಾ ಮಾಡೋಣ. ಹಲ್ವಾ ಮಾಡೋಣ. ಓಕೆ, ಪರಂಗಿ ಹಣ್ಣಿನ ಹಲ್ವಾ ಮಾಡಕ್ಕೆ ಏನೇನ್ ತಂದಿದ್ದೀರಾ ಗುರುಜಿ? ಪರಂಗಿ ಹಣ್ಣಿನ ಹಲ್ವಾ ಬೇಕಾಗುವ ಸಾಮಗ್ರಿಗಳು: ಪಪ್ಪಾಯ ಹಣ್ಣು, ಬಾದಾಮಿ. ಪರಂಗಿ ಹಣ್ಣಲ್ಲಿ ಅದನ್ನೆಲ್ಲ ತೆಕ್ಕೊಂಡ್ಬಿಡ್ತೀವಿ, ಪಲ್ಪೆಲ್ಲ ತೆಕ್ಕೊಂಡ್ಬಿಡ್ತೀವಿ. ಓಕೆ. ಯಾಕಂದ್ರೆ ಅದು ಓಕೆ. ಕಟ್ ಮಾಡಕ್ಕೂ ಆಗಲ್ಲ. ಓಕೆ. ತಂದ್ಬಿಡ್ತೀನಿ. ಇವಾಗ ಇದನ್ನ ಮಿಕ್ಸರ್ಗೆ ಹಾಕೊಳ್ಳೋಣ. ಓಕೆ ಗುರುಜಿ. ಇದು ಕುದಿಸ್ಬೇಕಾ ಗುರುಜಿ? ಹೌದು. ಸಣ್ಣುಂಡಿಗೆ ಪೇಸ್ಟ್ ಮಾಡಿಕೊಂಡು. ಓಕೆ. ಅಬ್ಬಾ, ಏನು ಕಲರ್ ಇದೆ ನೋಡಿ ಗುರುಜಿ ಇದು. ಕಲರು ಇದು ಆದಮೇಲೆ ಎಷ್ಟು ರುಚಿ ಇರುತ್ತೆ, ಎಷ್ಟು ಸಿಹಿಗಿರುತ್ತೆ ಅಂದ್ರೆ, ಓಕೆ. ಸಕ್ಕರೆ ಹಾಕಿಲ್ಲ ಅಂದ್ರೆ ನೀವು ನಂಬೋದೇ ಇಲ್ಲ, ಹಂಗೆ ಸಿಹಿ ಆಗ್ಬಿಡುತ್ತೆ. ಓಹೋ. ಖಂಡಿತವಾಗ್ಲೂ ತುಪ್ಪ, ಬೆಣ್ಣೆ ಏನೂ ಬೇಕಾಗಿಲ್ಲ. ಓಕೆ. ಈ ನೋಡಕ್ಕೆ ಇವಾಗ ಈ ತರ ಇದೆ. ಓಕೆ. ಇದು ಕನ್ಸಿಸ್ಟೆನ್ಸಿಗೆ ಬರ್ತಾ ಮಾಡ್ತಾ ಓಕೆ. ಹಲ್ವಾ ತರ ಸಪರೇಟ್ ಔಟ್ ಆಗ್ಬಿಡುತ್ತೆ ಪಾತ್ರೆಯಿಂದ. ಹೌದು. ಓಹೋ. ಓಕೆ. ಇದಕ್ಕೆ ಇನ್ನೇನು ಹಾಕಂಗಿಲ್ವಾ ಗುರುಜಿ ನಾವು? ಏನೂ ಬೇಕಾಗಿಲ್ಲ. ಇಷ್ಟೇ ಸಾಕು? ಏನೂ ಬೇಡ. ಎಸ್. ಓಹೋ. ಏನೂ ಬೇಕಾಗಿಲ್ಲ. ಓಕೆ. ಓಕೆ, ಅದ್ಭುತವಾಗಿರುವಂತ ಪರಂಗಿ ಹಣ್ಣಿನ ಹಲ್ವಾ. ನಾವಿಲ್ಲಿ ತುಪ್ಪ ಹಾಕಿಲ್ಲ, ಎಣ್ಣೆ ಹಾಕಿಲ್ಲ, ಬೆಣ್ಣೆ ಹಾಕಿಲ್ಲ, ಹಣ್ಣಾಗಿರುವಂತ ಹಣ್ಣನ್ನ ತೆಗೆದು ಚೆನ್ನಾಗಿ ಡ್ರೈ ಫ್ರೈನ ಮಾಡಿದೀವಿ. ನೋಡಿ ಹೆಂಗ್ ಬರುತ್ತೆ ನೋಡಿ. ಎಸ್ ಗುರುಜಿ. ಸೊ ಈ ಗಟ್ಟಿ ಬೇಕು ಅಂತ ಅನ್ಸಿದ್ರೆ ಇನ್ನ ಗಟ್ಟಿ ಮಾಡ್ಕೊಂಡು ಸ್ವಲ್ಪ ಮಾಡ್ಕೋಬಹುದು. ಬಟ್ ಹಲ್ವಾ ಅಂತ ಕರೆದ್ರಿಂದ ಇಷ್ಟು ಇರ್ಬೇಕು. ಇಸ್ ಓಕೆ. ಎಸ್ ಗುರುಜಿ. ಸೊ ಈ ತರ ಮಾಡ್ಕೊಂಡು ಒಂದು ಪಾತ್ರೆಗೆ ಕಪ್ಗೆ ಓಹೋ. ಸೇಮ್ ಹಂಗೇನೆ ಕಾಣ್ತದೆ ನೋಡಿ ಇದು. ಏನು ಪರಂಗಿ ಹಣ್ಣು ಅಂತ ಯಾರು ಹೇಳಕ್ಕಾಗಲ್ಲ, ಬಾದಾಮ್ ಹಲ್ವಾ ಅಂತ ಬೇಕಾದ್ರೆ ಹೇಳ್ಬಿಟ್ಟು ಮೋಸ ಮಾಡ್ಬೋದು. ನೋಡಕ್ಕೆ ಹಾಗೆ ಕಾಣುತ್ತೆ. ತಿನ್ನಕ್ ಗೊತ್ತಿಲ್ಲ, ನೋಡಕ್ಕೆ ಹಾಗೆ ಕಾಣುತ್ತೆ ನೋಡಕ್ಕೆ.
ಸ್ವಲ್ಪ ಡ್ರೈ ಫ್ರೂಟ್ಸ್ನ ಮೇಲ್ಗಡೆ. ಓಕೆ 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 ಓಕೆ. ಪರಂಗಿ ಹಲ್ವಾ. ಪರಂಗಿ ಹಣ್ಣಿನ ಹಲ್ವಾ, ಪರಂಗಿ ಹಲ್ವಾ ರೆಡಿಯಾಗಿದೆ. ಇಲ್ಲಿ ಎಣ್ಣೆ ಬೆಣ್ಣೆ ತುಪ್ಪಗಳಿಲ್ಲದೆ ಯಾವ ರೀತಿ ಹಲ್ವಾ ಅಂದರೆ 1 kg ಎಣ್ಣೆ ಹಾಕಿದ್ರೆ 1 kg ತುಪ್ಪ ಹಾಕ್ಬೇಕಂತೆ. ಅವೆಲ್ಲ ಕಥೆನೇ ಇಲ್ಲ, ಅದೆಲ್ಲ ನಮ್ಮ ಮೈಂಡ್ ಸೆಟ್ ಅಷ್ಟೇನೆ. ಇಲ್ಲಿ ಅದ್ಭುತವಾಗಿರುವಂಥ ಒಂದು ಪರಂಗಿ ಹಣ್ಣಿನ ಹಲ್ವಾ ಮಾಡಿ ಕೊಟ್ಟಿದ್ದಾರೆ ಬಾಲಕೃಷ್ಣ ಗುರೂಜಿಯವರು. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಪರಂಗಿ ಹಣ್ಣಿನ ಹಲ್ವಾ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಪಪ್ಪಾಯಿ ಹಣ್ಣಿನ ಪಲ್ಪ್ ಹಾಕಿ ರುಬ್ಬಿ ಒಂದು ಪ್ಯಾನ್ಗೆ ಹಾಕಿ ಗಟ್ಟಿ ಆಗುವವರೆಗೂ ಹುರಿಯಿರಿ. ನಂತರ ಬಾದಾಮಿ ಹಾಕಿದರೆ ಪರಂಗಿ ಹಣ್ಣಿನ ಹಲ್ವಾ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರೂಜಿಯವರು ಒಂದು ಪರಂಗಿ ಹಣ್ಣಿನ ಹಲ್ವಾವನ್ನು ಮಾಡಿ ಕೊಟ್ಟಿದ್ದಾರೆ. ಗುರೂಜಿ ನೋಡೋಣ ಗುರೂಜಿ ಯಾವ ರೀತಿ ಇದೆ ಅಂತ. ಇದು ಯಾರು ಬೇಕಾದ್ರೂ ತಿನ್ಬೋದು, ಅದು ಇಂಪಾರ್ಟೆಂಟು. ಡಯಾಬಿಟಿಕ್ ಪೇಷಂಟ್ ಅವರು ತಿನ್ಬೋದು. ಈ ಹಲ್ವಾ ಸ್ಪೆಷಾಲಿಟಿ ಅದೇನೆ, ಯಾರು ಬೇಕಾದ್ರೂ ತಿನ್ನೋಂಥ ಹಲ್ವಾ ಇದು. ಆಲ್ಮೋಸ್ಟ್ 2 to 3 days ಹಂಗೆ ಇಡ್ಬೋದು. ಏನಾಗಲ್ಲ. ಓಕೆ, ಹಂಗೆ ತಿಂತಾ ಇರ್ತೀನಿ ಗುರೂಜಿ. ನಾನು ಒಂದು ಪ್ರಶ್ನೆ ಇದೆ ನಿಮಗೆ. ಓಕೆ. ಹಲೋ ಹಲೋ ಸರ್. ಏನ್ ನಿಮ್ಮ ಹೆಸರು ಮೇಡಮ್? ಹಲೋ ಮೇಡಮ್ ನನ್ನ ಹೆಸರು ಶಾಲಿನಿ ಅಂತ. ನಮಸ್ತೆ ಸರ್. ನಮಸ್ಕಾರ, ಶಾಲಿನಿ ಅವರಾ? ಇಲ್ಲ ಸರ್, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ದಾಂಡೇಲಿ ಅಂತ ಮಾತಾಡ್ತಾ ಇದ್ದೀನಿ ಸರ್. ಹೇಳಿಮ್ಮ ಯಾರ ಜೊತೆ ಮಾತಾಡ್ಬೇಕಾಗಿತ್ತು ನೀವು? ನನ್ಗೆ ಬಾಲಕೃಷ್ಣ ಗುರೂಜಿ ಅವ್ರ ಹತ್ರ ನನ್ನ ಮಾತಾಡ್ತಾ ಪಕ್ಕದಲ್ಲೇ ಇದ್ದಾರೆ, ಮಾತಾಡಿಮ್ಮ, ಪ್ರಶ್ನೆ ಕೇಳಿ. ನಮಸ್ಕಾರ ಶಾಲಿನಿ, ಹೇಳಮ್ಮ. ನಮಸ್ಕಾರ ಸರ್. ಸರ್, ನನಗೆ ಸಿವಿಯರ್ ಸನ್ಬರ್ನ್ ಆಗುತ್ತೆ, ಹೊರಗಡೆ ಹೋಗಕ್ಕೆ ಆಗ್ತಾ ಇಲ್ಲ ಸರ್. ಸಿವಿಯರ್ ಸನ್ಬರ್ನ್ ಸನ್ಬರ್ನ್ ತಡ್ಕೊಳಿಕ್ಕೆ ಆಗ್ತಾ ಇಲ್ಲ. ಆಹಾ, ಹಲೋ ಓಕೆ. ಹಲೋ, ಅರ್ಥ ಆಯ್ತು. ಎಷ್ಟು ವಯಸ್ಸು ನಿಮ್ಗೆ? ಸರ್, ಮೊದ್ಲು ಸ್ಮಾಲ್ ರ್ಯಾಶಸ್ ಆಗ್ತಿತ್ತು ಸರ್. ಈಗ 15 years ಇಂದ, ಈಗ 3 years ಅಂತೂ ನಾನು ಹೊರಗಡೆ ಹೋಗಕ್ಕೆ ಆಗ್ತಾ ಇಲ್ಲ. ದೊಡ್ಡ ಬಾಯ್ಲ್ಸ್ ತರ ಆಗಿ ಒಂಥರ ಎಕ್ಸಿಮಾ ತರ ಕಾಣ್ತಾ ಇದೆ. ಫಸ್ಟ್ ತುರ್ಕಿ ಬರ್ತೀರ, ಆಮೇಲೆ ಉರಿ ದಿನ ಉರಿ ತಡ್ಕೊಳಿಕ್ ಆಗ್ತಾ ಇಲ್ಲ. ಆಯುರ್ವೇದಿಕ್ ಎಲ್ಲಾ ಮೆಡಿಸಿನ್, ಈಗ ಸದ್ಯ ನಾನು ಹೋಮಿಯೋಪತಿ 1 year ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ ಸರ್. ಆಯುರ್ವೇದಕ್ಕೆ ಮುಂಚೆ ಅಲೋಪತಿಗೆ ಹೋಗಿ ತೋರಿಸ್ಕೊಂಡಿದ್ದೀರಾ? ಅವ್ರು ಏನು ಮಾಡಕ್ಕಾಗಲ್ಲ, ನೀವು ಸಣ್ಣ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಸರ್. ಈಗ immunity deficiency ಅಂತ. ನಿನ್ನ ವಯಸ್ಸು ಎಷ್ಟಮ್ಮ? 44 ಸರ್. ಎಷ್ಟು ವರ್ಷಗಳಿಂದ ಇದೆ ಇದು? ಇದು ಒಂದು 15 years ಇಂದ ಇತ್ತು ಸರ್. ಅವಾಗೆಲ್ಲ ಬಿಸಿಲಿಗೆ ಹೋಗ್ತಿದ್ದೆ, ಬಟ್ ಈಗ 3 years ಇಂದ ಕಂಪ್ಲೀಟ್ ಬಿಸಿಲು ಅವಾಯ್ಡ್ ಮಾಡಿದ್ದೀನಿ ಸರ್. ಇವಾಗ ಮೋಡ ಆದಾಗ ಆರೈಸಿ ತಡ್ಕೊಳಿಕ್ ಆಗ್ತಾ ಇಲ್ಲ ಸರ್. 15 ವರ್ಷಗಳ ಹಿಂದೆ ಸರಿಯಾಗಿದ್ಯಮ್ಮ? ಆವಾಗ ಸರಿಯಾಗಿದ್ದೆ ಸರ್. ನಾನು ಶ್ರೀ ಸಖಿ ಸರ್, ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡ್ತೀನಿ ಸರ್. ಓಕೆ ಅಮ್ಮ, ಇದು 2 ವಿಷಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಕಾಣುತ್ತೆ. ಮೊದಲನೇದಾಗಿ ಹಿಂದಿನ ಜನ್ಮಕ್ಕೆ ಸಂಬಂಧ ಇರುವಂತ ಸಾಧ್ಯತೆ ಒಂದು. ಎರಡನೇದು ಏನಾದ್ರು ಪ್ರೇತಾತ್ಮ ಸೇರಿದಾಗ್ಲೂ ಹಿಂಗ ಆಗಬಹುದು. ಈಗ 2-3 ದಿನದ ಮುಂಚೆ ನಾನು ನೀವೊಂದು ಕೇಸ್ ಹೇಳಿದೆ, ಹೊಸ ಬಟ್ಟೆ ಹಾಕೊಳಕ್ ಆಗಲ್ಲ ಅಂತ. ಹೆಚ್ಚು ಕಮ್ಮಿ ಇದು ಕೂಡ ಅದೇ ರೀತಿ ಅನ್ಸುತ್ತೆ. ಯಾವುದೋ ಒಂದು ಜನ್ಮದಲ್ಲಿ ನೀವು ಬೆಂಕಿಲಿ ಸುಟ್ಟು ಹೋಗಿರೋದೋ, ಅಥವಾ ಏನಾದರೂ ಒಂದು ಆಸಿಡ್ ಆ ಥರದ್ದು ಏನಾದ್ರು ಬಿದ್ದು ಏನಾದರೂ ಆಗಿರೋದು, ಅಥವಾ ಮರಳುಗಾಡಿನಲ್ಲಿ ಬಿಸಿಲಿನ ತಾಪಕ್ಕೆ ಸತ್ತು ಹೋಗಿರೋದು, ಈ ಥರ ಏನಾದರೂ ಆಗಿದ್ರೆ ಆ ಬೇಡದಿರೋ ನೆನಪು ಈ ಜನ್ಮದಲ್ಲಿ ಬಾದಿಯಾಗಿ ಕಾಣೋ ಸಾಧ್ಯತೆ ಉಂಟು. ಹಾಗಾಗಿ ಇದನ್ನ ಸರಿ, ನನ್ನ ಪ್ರಕಾರ ಇದು ಜನರಲಿ ಸರಿ ಮಾಡಕ್ ಆಗತ್ತೆ. ಬಟ್ ಅಫ್ಕೋರ್ಸ್ ನಾವು ಯಾರಿಗೂ ಗ್ಯಾರಂಟಿ ಅಂತ ಕೊಡಲ್ಲ. ಸೊ ಇದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ನೀನು ಮಾಡಬೇಕಾದ್ರೆ ನಿನಗೆ ಮಿನಿಮಮ್ 2 ಸಹಾಯಕರು ಬೇಕು. 2 ಸಹಾಯಕರು ಮತ್ತು ನೀವು 3 ಭಾಗದ ಸಂಮೋಹನ, 3 ಭಾಗದ ರೇಖಿ, 2 ಭಾಗದ ಸಂಮೋಹನಿಯನ್ನ ಕಲಿಬೇಕು. ಕಲ್ತ್ಕೊಂಡು ಸ್ವಲ್ಪ ದಿನ ನಿಮ್ಮ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ನನ್ನ ಹತ್ರ ಬಂದ್ರೆ ನಾನು ಸುಲಭವಾಗಿ ಇದನ್ನ ಸರಿ ಮಾಡಕ್ ಆಗುತ್ತೆ, ಸುಲಭವಾಗಿ ಮಾಡಕ್ಕಾಗತ್ತೆ. ಅಮ್ಮ, ಇದ್ರ ಜೊತೆ ಏನಾದ್ರು ಕೋಪ ಬರುತ್ತಮ್ಮ ತುಂಬಾ? ಬೇಜಾರು, ದುಃಖ, ಅಳು ಇದೆಯಾ? ಇನ್ನು ಕೆಲವು ಸಿಂಪ್ಟಮ್ಸ್ ಇರುತ್ತೆ ನಾನು ಹೇಳೋದು. ಹಾಗಾಗಿ ನನ್ನ ಅನಿಸಿಕೆ ಹಿಂದಿನ ಜನ್ಮ ಮತ್ತು ಪ್ರೇತಾತ್ಮ 2 ಇರೋ ಸಾಧ್ಯತೆ ಇದೆ. ಸರಿ ಮಾಡಕ್ ಆಗತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಬಾಲಕೃಷ್ಣ ಗುರೂಜಿಯವರು. ಖಂಡಿತವಾಗ್ಲೂ ನಿಮ್ಮ ರೋಗ ವಾಸಿಯಾಗುತ್ತೆ. ಬಾಲಕೃಷ್ಣ ಗುರೂಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ದೇವಸ್ಥಾನ ಇದೆ ದಾಂಡೇಲಿನಲ್ಲಿ, ಕಾವಲಾ ಕೇವ್ಸ್ ಅಂತ. ಯಾವ ಸರ್ ಅದು? ಕಾವಲಾ ಕೇವ್ಸ್ ಅಂತ. ಓಕೆ. ಕಾಡಲ್ಲಿದೆ. ಓಕೆ. ವರ್ಷಕ್ಕೆ ಒಂದೇ ಸಲ ಬಿಡೋದು. ಓಕೆ. ಒಂದೇ ಸಲ ಬಿಡೋದು. ಅದು ಶಿವರಾತ್ರಿ ದಿನ ಬಿಡ್ತಾರೆ. ಬ್ಯೂಟಿಫುಲ್. ಓಕೆ. ಬಹಳ ಸಂತೋಷ ಆಗುತ್ತೆ ಅಲ್ಲಿ ದಾಂಡೇಲಿ. ಓಕೆ. ಓಕೆ, ನಿಮ್ಮ ಇದು ಕೂಡ ಕಾಯಿಲೆ ಅಂತ ಏನು ಅನ್ಕೊಂಡಿದ್ರು ಅದು ಕೂಡ ವಾಸಿಯಾಗೋ ಲಕ್ಷಣಗಳಿದೆ. ಖಂಡಿತವಾಗ್ಲೂ ಬಂದು ಭೇಟಿ ಮಾಡಿಮ್ಮ. ಗುರುಜಿಯವರೇ, ಇದು ಅದ್ಭುತವಾಗಿದೆ. ಒಳ್ಳೆ ಒಂದು ಅದ್ಭುತವಾಗಿರುವಂಥ ಒಂದು ಹಲ್ವಾ. ಇದೇನು ಯಾರು ಬೇಕಾದ್ರೂ ತಿನ್ಬೋದು, ಡಯಾಬಿಟಿಸ್ ಅವರು ತಿನ್ನುವಂಥ ಅಲ್ವಾ ಇದು? ಪರಂಗಿ ಅಲ್ವಾ? ತುಂಬಾ ಚೆನ್ನಾಗಿದೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ.
ಒಳ್ಳೆ ಚಿಕನ್ ಮಾಡ್ಕೊಡ್ತೀನಿ, ನಮ್ಮನ್ನು ಕರ್ಸ್ಕೊಳ್ಳಿ ಅಂತ ಹೇಳಿದ್ರು. ಅವ್ರನ್ನು ಕರ್ಸ್ಕೊಂಡಿದೀವಿ. ನಮಸ್ಕಾರಮ್ಮ, ತಮ್ಮ ಹೆಸರು? ಜಯಶ್ರೀ ಸತೀಶ್ ಅಂತ. ಜಯಶ್ರೀ ಸತೀಶ್ ಅವರು ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಸತೀಶ್ ಏನ್ ಮಾಡ್ತಾರೆ? ಕೆನರಾ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾರೆ ಸರ್. ಕೆನರಾ ಬ್ಯಾಂಕ್ ಯಾವ ಬ್ರಾಂಚ್ ಅಲ್ಲಿ ಇದ್ದಾರೆ? ಶಿವಮೊಗ್ಗದಿಂದ ಬಂದಿದೆ ಸರ್. ನೀವು ಶಿವಮೊಗ್ಗದಿಂದ ಬಂದಿರೋದು? ಓ ಗ್ರೇಟ್ ಗ್ರೇಟ್ ಗ್ರೇಟ್. ಓಕೆ, ಶಿವಮೊಗ್ಗದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಭಾಗವಹಿಸಬೇಕು ಅಂತ ಬಂದಿದ್ದೀರಾ. ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಚಿಕನ್ ಐಟಮ್ ಮಾಡ್ತಾ ಇದ್ದಾರೆ. ಪಂಜಾಬಿ ಚಿಕನ್ ಕುರ್ಮಾ ಅಂತ. ಪಂಜಾಬಿ ಚಿಕನ್ ಕುರ್ಮಾ ಮಾಡಕ್ಕೆ ಏನೇನು ತಂದಿದ್ದೀರಾ ಮೇಡಮ್? ಪಂಜಾಬಿ ಚಿಕನ್ ಕುರ್ಮಾ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ದಪ್ಪ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಗ್ರೀನ್ ಚಿಲ್ಲಿ ಸಾಸ್, ಧನಿಯಾ ಪುಡಿ, ಅರಿಶಿನ, ಸೋಯಾ ಸಾಸ್, ಗರಂ ಮಸಾಲ, ಗೋಡಂಬಿ, ಮೊಸರು, ಉಪ್ಪು, ತುಪ್ಪ, ಎಣ್ಣೆ. ಇಷ್ಟಿದೆ ಸಾಕಾ? ಅಷ್ಟು ಉಪ್ಪು, ಶುರು ಮಾಡ್ಬೋದಾ? ಆಯಿಲ್, ತುಪ್ಪ ಅದೆಲ್ಲ ನಾವು ಕೊಡ್ತೀವಿ ಬಿಡಿ. ಇದು ಶುರು ಮಾಡ್ಬೋದಾ? ಏನ್ ಕೊಡಿ? ದೊಡ್ಡ ಕಡಾಯಿ ಕೊಡಿ. ಕಡಾಯಿ ಸಾಕಾ ಇದು? ರುಬ್ಕೊಳ್ಳೋದಲ್ಲ ಏನಿಲ್ವಾ ಇದ್ರೊಳಗಡೆ? ಹುರ್ಕೊಳ್ಳೋದೇನಿಲ್ಲ ಸರ್. ಅಲ್ಲ, ಆರಾಮಾಗಿ ರೆಡಿ ಮಾಡ್ಕೋಬೋದಾಗೆ, ಈಸಿಯಾಗಿ ರೆಡಿ ಮಾಡ್ಕೋಬಹುದು ಅಂತದ್ದು. ಎಲ್ಲಿ ಶಿವಮೊಗ್ಗದಲ್ಲಿ ಮನೆ? ನಮ್ ಗೋಪಾಳ ಸರ್. ಆಯಿಲ್ ಹಾಕೋಣ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ತುಪ್ಪ. ತುಪ್ಪ ಬೇಕಾ? ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ. ನೆಕ್ಸ್ಟ್, ಬಿಸಿಯಾಗಿದೆ. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ರು ಇದ್ದಾರೆ. ಏನ್ ಮಾಡ್ಕೊಂಡಿದ್ದಾರೆ? ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ಓಹೋ. ಮಗ ಸೆಕೆಂಡ್ ಪಿ ಓದ್ತಾ ಇದ್ದಾನೆ. ವೆರಿ ಗುಡ್. ಬಂದಿದ್ದಾರಾ? ಯಾರು ಕರ್ಕೊಂಡ್ ಬಂದಿದ್ದೀರಾ? ಅದು ಅವ್ರಿಗೆ ಕಾಲೇಜಿಗೆ ರಜೆ ಇಲ್ಲ, ಸ್ಟಾರ್ಟ್ ಆಗಿದೆ. ಹೌದೇನು? ನನ್ನ ತಮ್ಮನ ಮಗನ್ ಕರ್ಕೊಂಡ್ ಬಂದಿದ್ದೀನಿ. ವೆರಿ ಗುಡ್ ಮೇಡಮ್, ವೆರಿ ಗುಡ್ ವೆರಿ ಗುಡ್. ಶಿವಮೊಗ್ಗ ನೋಡಿದ್ದೀರಾ ಸರ್ ನೀವು? ಮೇಡಮ್, ಶಿವಮೊಗ್ಗ ತುಂಬಾ ಚೆನ್ನಾಗಿ ನೋಡಿದ್ದೀವಿ. ಶಿವಮೊಗ್ಗದಲ್ಲ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಹೌದಾ? ಹೌದು. ಯಾವ್ದು ಹೇಳಿ? ಅಲ್ಲಿ ಡೈಲಿ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ವಿ. ಫೋನ್ ಮಾಡಿದ್ರೆ ಹಾಡಾಕೋ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ವಿ. ತುಂಬಾ ಸರಿ ಶಿವಮೊಗ್ಗಕ್ಕೆ ಬಂದಿದ್ದೀನಿ. ಏನಿದು? ಚಿಕನ್ ಹಾಕಿದ್ದೀನಿ ಸರ್. ಬೋನ್ ಇರೋ ಚಿಕನ್ ಅಲ್ವಾ? ಎಲ್ಲ ಇದೆ. ಮಾಮೂಲಿ ಚಿಕನ್? ಮಾಮೂಲಿ ಚಿಕನ್. ಪಂಜಾಬಿ ಚಿಕನ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಉಪ್ಪು ಹಾಕೋತೀನಿ ಸರ್. ಈಗ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕೊಳ್ಳಿ ಉಪ್ಪನ್ನ. ಉಪ್ಪು ಈಗಲೇ ಹಾಕಿದ್ರೆ ಚಿಕನ್ಗೆಲ್ಲ ನೀಟಾಗಿ ಇಟ್ಕೊಳುತ್ತೆ, ಅದಕ್ಕೋಸ್ಕರ ಫಸ್ಟೇ ಉಪ್ಪು ಹಾಕಿ. ಸಾಕಾ? ಸಾಕು. ನಿಮ್ಮ ಮನೇಲಿ ಸ್ಪೂನ್ ಅಲ್ಲಿ ಹಾಕಿದ್ರೆ ಮನೇಲಿ ಹೆಂಗ್ ಮಾಡ್ತೀರೋ ಅದೇ ತರನೇ ಮಾಡಿ. ಯಾಕಂದ್ರೆ ಕೈಯಲ್ಲಿ ಹಾಕ್ತೀವಿ ಸರ್. ಹಂಗೆ ಹಾಕಿ, ಕೈ ಹಾಕಿ. ನಾವೇನ್ ಬೇಡ ಅಂತೀವ ನಿಮ್ಗೆ? ಉಪ್ಪು ಜಾಸ್ತಿ ಆಗ್ಬಿಟ್ರೆ ಬಹಳ ಹಿಂಸೆ ಆಗ್ಬಿಡುತ್ತೆ ತಿನ್ನೋರ್ಗೆ. ಸ್ವಲ್ಪ ಅರಿಶಿನ ಹಾಕ್ತೇನೆ. ಹಾಕಿ ಮೇಡಮ್. ಈರುಳ್ಳಿಯ ಜೊತೆಗೆ ಚಿಕನ್ನಿನ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ. ಓಕೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕಾ? ಏನು ಶಿವಮೊಗ್ಗ ಸ್ಪೆಷಲ್ ಏನು ನಿಮ್ಮೂರಿನಲ್ಲಿ? ನಮ್ಮ ಕಡೆ ಕಡುಬು, ಕಡುಬುಗಳು ಜಾಸ್ತಿ ಮಾಡ್ತಾರೆ ಸರ್. ಚಿಕನ್ಗೆ ಕಡುಬು ಮಾಡ್ಕೊಂಡು ತಿನ್ಬೋದಾ? ಅಲ್ಲ, ಮಳೆಗಾಲ ಸ್ಟಾರ್ಟ್ ಆಗತ್ತಲ್ಲ, ಹಲಸಿನ ಕಡುಬು ಹಾ, ಅದೆಲ್ಲ ಮಾಡ್ತಾರೆ ಚೆನ್ನಾಗಿ. ಓಕೆ ಓಕೆ. ಅಮ್ಮನ ಮನೆ ಶಿವಮೊಗ್ಗನೇನಾ? ಅಮ್ಮನ ಮನೆ ಭದ್ರಾವತಿ. ಹಾ. ನಾವೀಗ ಅಲ್ಲಿ ಶಿವಮೊಗ್ಗದೇ ಸೆಟ್ಲ್ ಆಗಿದ್ದೀವಿ. ಮಕ್ಕಳೆಲ್ಲ ಅಲ್ಲೇ ಓದ್ತಾರೆ. ಮತ್ತೆ ಯಜಮಾನಿ ಟ್ರಾನ್ಸ್ಫರ್ ಆದ್ರೆ? ಆಗ್ತಾ ಇರ್ತೀವಿ ಸರ್. ಎಲ್ಲ ಊರಲ್ಲಿ ಇದ್ವಿ ನಾವು. ಹೌದಾ? ಈಗ ಶಿವಮೊಗ್ಗ ಹೋಗಿ ಸೆಟ್ ಆಗಿದ್ವಿ. ಹಾಸನಲ್ಲಿ ಇದ್ವಿ, ಓಕೆ, ಕಡೂರಲ್ಲಿ ಇದ್ವಿ, ಮಂಗಳೂರಲ್ಲಿ ಇದ್ವಿ. ಓ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಫೈನಲ್ ಆಗಿ ಶಿವಮೊಗ್ಗ ಬಂದು ಸೆಟ್ಲ್ ಆಗ್ಬಿಟ್ಟಿದ್ದೀರಾ? ಅವ್ರು ಹೋಗ್ತಾರೆ ಟ್ರಾನ್ಸ್ಫರ್ ಆದ್ರೆ. ಎಷ್ಟು ವರ್ಷ ಇದೆ? ಇನ್ನು 10-12 ವರ್ಷ ಇದೆ. ಓಹೋ. ಓ, ಟ್ರಾನ್ಸ್ಫರ್ ಅವ್ರನ್ನ ಕಳ್ಸಿದ್ರೆ ನೀವು ಇಲ್ಲೇ ಇರೋದಾ? ರೀ ಪಾಪ ರೀ. ಇಲ್ಲ, ಚಿಕ್ಕ ಮಕ್ಕಳು ಚಿಕ್ಕವರಿದ್ದಾಗ ಹೋಗ್ತಾ ಇದ್ವಿ. ಇವಾಗ ಈಗ ಸ್ವಲ್ಪ ದೊಡ್ಡವರಾದ್ಮೇಲೆ ಸರ್ ಕಾಲೇಜೆಲ್ಲ ಓಕೆ. ಏನ್ ಹಾಕೋಬೇಕು? ಚಿಲ್ಲಿ ಪೌಡರ್ ಹಾಕಿ ಮೇಡಮ್. ಏನೇನು ಬೇಕಾ ಎಲ್ಲ ಹಾಕಿ. 2 ಸ್ಪೂನ್ ಹಾಕ್ತೀನಿ. ಹಾಕಿ. ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು. ಓಕೆ. ಯಾರಿಗೆ ಇಷ್ಟ ನಿಮ್ಮಲ್ಲಿದು ಚಿಕನ್? ನನ್ನ ಮಗನಿಗೆ, ಓಕೆ, ಎಲ್ಲರಿಗೂ, ನಮ್ಮ ಯಜಮಾನ್ರಿಗೆ, ಓಕೆ, ಎಲ್ಲರಿಗೂ ಇಷ್ಟ. ಧನಿಯಾ ಪುಡಿ 1 ಸ್ಪೂನ್ ಹಾಕಿ ಮೇಡಮ್. ಧನಿಯಾ ಪುಡಿ ಸ್ವಲ್ಪ. ಅದನ್ನ ಮುಚ್ಕೋಣ? ಮುಚ್ಚಬೇಕಾ? ಓಕೆ. ಅಷ್ಟರಲ್ಲಿ ಗೋಡಂಬಿನ ಸ್ವಲ್ಪ ರುಬ್ಕೊಳ್ಳಿ. ಅಲ್ಲೇ ನೋಡಿ, ಗ್ರೈಂಡರ್ ಇದೆ ನೋಡಿ. ಗೋಡಂಬಿ ಇನ್ನೇನು ರುಬ್ಕೋಬೇಕು? ಅದೊಂದೇನಾ? ಅದೊಂದೇ ಸರ್. ಅದು ಗೋಡಂಬಿನ ನೆನೆಸಿಟ್ಕೊಂಡಿರುವಂತ ಗೋಡಂಬಿನ ರುಬ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಗೋಡಂಬಿ ಹಾಕ್ದಾಗ್ಲೇ ಚಿಕನ್ಗೆ ಆಗ್ಲಿ ಮಟನ್ಗೆ ಆಗ್ಲಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ. ಆಯ್ತಾ ಮೇಡಮ್? ಆಯ್ತು ಸರ್. ಲಾಸ್ಟಿಗೆ ಹಾಕ್ತೀನಿ ಇದನ್ನ. ಓಕೆ. ಇನ್ನೇನು ಹಾಕ್ಬೇಕು? ಹಾಕೊಂಬಿಡಿ. ತೆಗಿಲಾ? ತೆಗೀರಿ ಸರ್. ಟೊಮೊಟೊ ಹಣ್ಣು ಹಾಕ್ತೀನಿ. ಜೋರಾಗಿ ಟೊಮೊಟೊ ಹಣ್ಣು ಹಾಕ್ತೀನಿ ಈಗ. ಟೊಮೆಟೊ. ಓಕೆ.
ನೀವು ಹಾಕೋಷ್ಟ್ರೊಳಗೆ ಎಲ್ಲ ಮುಗ್ದೇ ಹೋಗ್ಬಿಡುತ್ತೆ. ಚಿಕನ್ ರೆಡಿ ಆಗ್ಬಿಡುತ್ರಿ. ಕ್ಯಾಪ್ಸಿಕಮ್ ಹಾಕ್ತೀನಿ ಸರ್. ಕ್ಯಾಪ್ಸಿಕಮ್, ಆಮೇಲೆ ಸ್ವಲ್ಪ ಸೋಯಾ ಸಾಸ್. ಸೋಯಾ ಸಾಸ್ ಬೇಕಾ? ಟೇಸ್ಟ್ ಕೊಡುತ್ತೆ ಸರ್ ಇದು. ಕೊಡುತ್ತೆ ಅಂತೀರಾ? ಸೊ ಟೇಸ್ಟು ಕೊಡುತ್ತೆ, ಸ್ವಲ್ಪ ಕಲರು ಕೊಡುತ್ತೆ. ಕಲರ್ ಕೊಡುತ್ತೆ. ಸ್ವಲ್ಪ ಬ್ಲಾಕ್ ಮಾಡುತ್ತಲ್ಲ ಅದು. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ನಾನು 1 ಅವರ್ ಜಿ ಟಿ ವಿಲೇ ಕಳೆದೋಗ್ಬಿಡುತ್ತೆ ಸರ್. ಅವಾಗ ಡಬ್ಬಿಲಿ ಮನೇಲೆಲ್ಲ ಬೈತಾ ಇರ್ತಾರೆ ನನ್ನ ಮಗ. ಏನು ಯಾವಾಗ ಟಿವಿ ನೋಡ್ತೀಯ ಅಂತನಾ? ಅಲ್ಲ, ಟಿವಿ 1 ಅವರ್ ಇದರೊಳಗೆ ಕಳೆದ್ಬಿಡ್ತೀಯಲ್ಲ ಅಂತ. ಮತ್ತೆ ಸಂಜೆ ಫುಲ್ ಧಾರಾವಾಹಿ ಶ್ರೀರಸ್ತು ಶುಭಮಸ್ತು ಜಿ ಟಿ ವಿಲಿ ಬರೋದಿಲ್ಲ. ಹೌದೇನು? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ತುಂಬಾನೇ ಇಷ್ಟ ನನಗೆ. ಒಂದು ದಿನಾನು ಬಿಡಲ್ಲ. ಗುರುಜಿ ಅವ್ರ ಪ್ರೋಗ್ರಾಮು. ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನೀರಲ್ಲೇ ತೊಗೊಳ್ಳಿ ಮೇಡಮ್. ಅದು ಬೇಯಬೇಕಲ್ಲ ಸರ್ ಚಿಕನ್, ಅದಕ್ಕೋಸ್ಕರ ಸ್ವಲ್ಪ. ಈಗ ಸ್ವಲ್ಪ ಗರಂ ಮಸಾಲ. ಗರಂ ಮಸಾಲನಾ? ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಓಕೆ. ಸ್ವಲ್ಪ ಬೆಂದರೆ ಸರಿ ಸರ್. ಡೈಲಿ ಇನ್ನೇನು ಹಾಕೋದಿದೆಯಾ? ಇಲ್ಲ ಸರ್, ಇಲ್ಲ. ಲಾಸ್ಟಿಗೆ ಒಂದು ಸ್ವಲ್ಪ ಗೀ ಹಾಕ್ಬಿಟ್ಟು ಗೀ ಹಾಕ್ಬೇಕು. ಇನ್ನ ಇದಾಕಿಲ್ವಲ್ಲ ನೀವು? ಆ ಗೋಡಂಬಿದೊಂದು ಪೇಸ್ಟ್ ಹಾಕ್ಬೇಕು. ಗೋಡಂಬಿ ಪೇಸ್ಟ್ ಹಾಕಿ. ಫ್ರೆಶ್ ಕ್ರೀಮ್ ಏನೋ ತಂದಿಟ್ಕೊಂಡಿದ್ದೀರಾ? ಎಲ್ಲಿದೆ ಸರ್? ಏನಿದು ವೈಟ್ ಕಲರ್ದು? ಇದು ಮೊಸರು. ಫ್ರೆಶ್ ಕ್ರೀಮ್ ಇಲ್ಲ ಅಂತ. ಹೌದಾ? ಮೊಸರು. ಗೋಡಂಬಿಯ ಪೇಸ್ಟು, ರುಬ್ಕೊಂಡಿರುವಂತ ಗೋಡಂಬಿ ಪೇಸ್ಟ್ ಕೂಡ ಇದಕ್ಕೆ ಹಾಕಿದ್ದಾರೆ. ಗೋಡಂಬಿ ಪೇಸ್ಟ್ ಹಾಕಿದ್ವಿ. ನಿಮಗೆ ನಾನ್ ವೆಜ್ ಇಷ್ಟ ಅಲ್ಲ ಸರ್? ಯಾರು ಮೇಡಮ್ ಹೇಳಿದ್ದು? ನಾವೇ ಡೈಲಿ ನೋಡ್ತೀವಲ್ಲ. 500 ಎಪಿಸೋಡ್ ನೋಡಿದ್ದೀವಿ ನಾವು. ಮೊನ್ನೆ ರವಿಚಂದ್ರ ಅವ್ರದ್ದು ಇತ್ತು ಲೈವ್ ಎಪಿಸೋಡ್, ನೋಡಿದ್ವಿ. ಆಮೇಲೆ ನಿಮ್ ಸುಚಿತ್ರ ಮೇಡಮ್ ಅವರು ನಿಮ್ ವೈಫ್ ಅಂತ ಗೊತ್ತೇ ಇರಲಿಲ್ಲ. ಪೇಪರಲ್ಲಿ ನೋಡಿ, ನ್ಯೂಸ್ ಪೇಪರಲ್ಲಿ ಹೌದಾ ನೋಡ್ಬಿಟ್ಟು ಗೊತ್ತಾಯ್ತು. ಥ್ಯಾಂಕ್ ಯು ಗೊತ್ತಾಯ್ತಲ್ಲ, ಅದೇ ಪುಣ್ಯ ಬಿಡಿ. ಇಲ್ಲ ಮೇಡಮ್, ಸ್ವಲ್ಪ ಸ್ಲಿಮ್ ಮಾಡೋಣ. ಓಕೆ ನೋಡಿ ಮೇಡಮ್, ನೋಡಿ ಬೆಂದಿದೆಯಾ ಸರ್? ಅದು ಆಯಿಲ್ ಎಲ್ಲ ಬಿಟ್ಕೊಂಡಿದ್ಯಾ? ಹೌದೌದು, ಈಗ ಆಯಿಲ್ ಬಿಟ್ಮೇಲೆ ಸ್ವಲ್ಪ ಚೆನ್ನಾಗಿ ಇದಾಗಿದೆ, ಚೆನ್ನಾಗಿದೆ ಬಿಡಿ, ಫಸ್ಟ್ ಕ್ಲಾಸ್ ಆಗಿದೆ. ಮತ್ತೆ ಈಗ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ. ಬೆಂದಿದೆ ಬಿಡಿ. ಇನ್ನೇನು ಹಾಕ್ಬೇಕು ಇದಕ್ಕೆ? ಜಯಶ್ರೀ ಜಯಶ್ರೀ ಇನ್ನೇನು ಹಾಕ್ಬೇಕು ಇದಕ್ಕೆ? ಲಾಸ್ಟಿಗೆ ಸ್ವಲ್ಪ ಗೀ ಹಾಕಿ ಮೊಸರು ಹಾಕಿ ಬಿಡಿ. ಫಸ್ಟ್ ಕ್ಲಾಸ್ ಆಗಿ ಎಣ್ಣೆ ಬಿಟ್ಕೊಂಡಿದೆ. ಎಣ್ಣೆ ಬಿಟ್ಕೊಳ್ತು ಅಂತ ಹೇಳಿದ್ರೆ ಅಲ್ಲಿ ಕುಕ್ ಆಗಿರುತ್ತೆ ಅಂತ. ಏನಿದು? ಮೊಸರು ಟೇಸ್ಟ್ ಕೊಡುತ್ತಿದ್ದು. ಓಕೆ, ಗಟ್ಟಿಯಾದಂತ ಮೊಸರು ಹಾಕ್ಬೇಕು. ಪಂಜಾಬಿ ಚಿಕನ್ ಆಗಿರೋದ್ರಿಂದಾನೇ ಮೊಸರು ಹಾಕೋದು. ಇಲ್ಲ ಫ್ರೆಶ್ ಕ್ರೀಮ್ ಹಾಕ್ಬೋದು. ಯಾವುದಿಲ್ಲ ಅಂದ್ರೆ ಸ್ವಲ್ಪ ಹಾಲು ಹಾಕ್ಬೋದು. ಸ್ವಲ್ಪ ಸ್ಪೂನ್ ತುಪ್ಪ ಹಾಕಿ. ಓಹೋ, ರಿಚ್, ಅದ್ಭುತವಾದಂತ ರಿಚ್ ಚಿಕನ್ ರೆಡಿ. ಪರೋಟ, ಚಪಾತಿ ನನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಏನ್ ತಂದಿದ್ದೀರಾ ಶಿವಮೊಗ್ಗದಿಂದ? ನಮ್ಗೆ ಶಿವಮೊಗ್ಗದಿಂದ ಮಾಡ್ಕೊಂಡ್ ಬರಕ್ ಆಗಲ್ಲ. ಆಗ್ಲಿಲ್ವಾ? ಹೋಗ್ಲಿ ಬಿಡಿ, ನಾವೇ ತಂತೀವಿ. ಸ್ವಲ್ಪ ಕೊತ್ತಂಬರಿ ಹಾಕಿ. ಸಾಕಾ? ಸಾಕು. ಆಫ್ ಮಾಡೋಣ? ಆಫ್ ಮಾಡಿ. ಈಗ ಸ್ವಲ್ಪ ಹಾಕ್ತೀನಿ ಸರ್, ಇದು ಅಲಂಕಾರಕ್ಕೆ. ಪಂಜಾಬಿ ಚಿಕನ್ ಕುರ್ಮಾ ರೆಡಿ. ರುಚಿಯಾದ ಪಂಜಾಬ್ ಚಿಕನ್ ಕುರ್ಮಾ ರೆಡಿ ಮಾಡಿ ಕೊಟ್ಟಿದ್ದಾರೆ ಜಯಶ್ರೀ ಅವರು. ಶಿವಮೊಗ್ಗದಿಂದ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಪಂಜಾಬಿ ಚಿಕನ್ ಕುರ್ಮಾ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ತುಪ್ಪ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಚಿಕನ್, ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಗ್ರೀನ್ ಚಿಲ್ಲಿ ಸಾಸ್, ಧನಿಯಾ ಪುಡಿ, ಟೊಮ್ಯಾಟೊ, ದಪ್ಪ ಮೆಣಸಿನಕಾಯಿ ಹಾಕಿ ಹುರಿದು ಸೋಯಾ ಸಾಸ್, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ರುಬ್ಬಿದ ಗೋಡಂಬಿ ಪೇಸ್ಟ್ ಹಾಕಿ ಬೇಯಿಸಿ. ನಂತರ ಮೊಸರು, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿದರೆ ಪಂಜಾಬಿ ಚಿಕನ್ ಕುರ್ಮಾ ರೆಡಿ ಟು ಟೇಸ್ಟ್. ಓಕೆ ಜಯಶ್ರೀ ಅವರೇ, ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಚೆನ್ನಾಗಿ ಆಗಿರುತ್ತಾ? ಶಿವಮೊಗ್ಗದಿಂದ ಬೇರೆ ಬಂದಿದ್ದೀರಾ, ಚೆನ್ನಾಗಿ ಮಾಡಿರ್ಲೇಬೇಕು. ಕರೆಕ್ಟ್ ಇದೆ. ಅದ್ಭುತ ಇದೆ. ಚೆನ್ನಾಗಿದೆ. ಚಪಾತಿ ಬೇಕು, ಇಲ್ಲ ರೈಸ್ ಬೇಕು, ಪರೋಟ ಇದೆ, ಏನಾರಿದ್ರೆ ಅದ್ಭುತವಾಗಿ ತಿನ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಯುನಿಬಿ ಕುಕ್ಕೀಸ್ ಅವರು ನಿಮ್ಗೊಂದು ಕುಕ್ಕೀಸ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಮಯ್ಯಾಸ್ ಅವರು ಬೇಲ್ ಬಾರ್ನ ಕೊಡ್ತಾ ಇದ್ದಾರೆ.
ಬೇಲ್ಪುರಿ ತಿನ್ನೋ ಬದಲು ಈ ಬಾರಲ್ಲಿ ಇರ್ತೀನಿ ಅದ್ಭುತವಾಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ನಮ್ಮ ಒಗ್ಗಂಡಬಿ ನಾನ್ ವೆಜ್ ಪುಸ್ತಕ ನಿಮ್ಗೋಸ್ಕರ. ನಾನ್ ವೆಜ್ ಇಷ್ಟ ಮಕ್ಕಳಿಗೆ ಯಜಮಾನರಿಗೆ ಎಲ್ಲರಿಗೂ ಅದ್ಭುತವಾಗಿದೆ. ನಮ್ಮ ನಾನ್ ವೆಜ್ ರೆಸಿಪಿಗಳು ಶ್ರೀನಿಧಿ ಪಬ್ಲಿಕೇಶನ್ ಇದು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಅದ್ಭುತವಾಗಿರುವಂತ ಒಂದು ಡ್ರಿಂಕ್ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ, ಕಲರ್ ಏನೇನೋ ತಂದಿದ್ದಾರೆ. ಸುಚಿತ್ರಾ ಅವರೇ ನಮಸ್ಕಾರ, ಬನ್ನಿ ಮೇಡಮ್. ಸಮ್ಮರ್ ಕೂಲ್ ಸ್ಪೆಷಲ್ ಏನ್ ಮಾಡ್ತಾ ಇದ್ದೀರಾ? ಒಂದು ಫ್ರೂಟ್ ಪಂಚ್ ಕೊಡಬೇಕು ಅಂತ ಇದೀನಿ. ಏನೇನ್ ಆಸೆ ಇದೀರಿ? ಪಂಚ್ ಕಿಂಚ್ ಕೊಡ್ಬೇಕು ಅಂತ ಆಸೆ ಇದೆ ಅಂದ್ರೆ ಹೇಳ್ಬಿಡ್ರಿ. ಫ್ರೂಟ್ ಪಂಚ್ ಮಾಡ್ತಾ ಇದೀನಿ. ಫ್ರೂಟ್ ಪಂಚ್ ಮಾಡ್ತಾ ಇದ್ದೀರಾ? ಓಕೆ, ಫ್ರೂಟ್ ಪಂಚ್ ಮಾಡಿದ್ರೆ ಪರವಾಗಿಲ್ಲ, ನಮ್ಗೇನ ಪಂಚ್ ಮಾಡ್ಬೇಕು ಸ್ವಲ್ಪ ಹಿಂದೆ ಹೋಗ್ಬಿಡ್ತೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮ್ಮರ್ ಕೂಲ್ ಸ್ಪೆಷಲ್ ಫ್ರೂಟ್ ಪಂಚ್ ಅನ್ನ ಮಾಡ್ತಾ ಇದ್ದಾರೆ. ಫ್ರೂಟ್ ಪಂಚ್ ಮಾಡಕ್ ಏನೇನ್ ತಂದಿದ್ದೀರಾ ಸುಚಿತಾ ಅವರೇ? ಫ್ರೂಟ್ ಪಂಚ್ ಬೇಕಾಗುವ ಸಾಮಗ್ರಿಗಳು: ಆರೆಂಜ್ ಜ್ಯೂಸ್, ಪೈನಾಪಲ್ ಜ್ಯೂಸ್, ಮ್ಯಾಂಗೋ ಜ್ಯೂಸ್, ಸ್ಟ್ರಾಬೆರಿ ಕ್ರಶ್, ಸ್ಟ್ರಾಬೆರಿ ಐಸ್ ಕ್ರೀಮ್, ಐಸ್ ಕ್ಯೂಬ್, ಸಕ್ಕರೆ. ಇಷ್ಟೊಂದೆಲ್ಲ ಆಗ್ತಾರೆ. ಹೌದೌದು, ಕರೆಕ್ಟ್. ಏನು ಒಂದು ಫ್ರೂಟ್ ಪಂಚು 110 ರೂಪಾಯಿ ಮಿನಿಮಮ್ ಪ್ಲಸ್ ಟ್ಯಾಕ್ಸಸ್. ನೋ ಪ್ರಾಬ್ಲಮ್. 110 ರೂಪಾಯಿ ಖರ್ಚು ಮಾಡಿದ್ರೆ ಮಲ್ಲಿರೋರೆಲ್ಲ ಫ್ರೂಟು ಪಂಚು ಎರಡು ಮಾಡ್ಕೋಬಹುದು. ಮನೇಲಿ ಆರಾಮಾಗಿ ಮಾಡ್ಕೋಬಹುದು ಅಲ್ವಾ? ಹೊರಗಡೆ ಕುಡಿದಾಗ ಫ್ರೂಟ್ ಪಂಚ್ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೋತೀವಿ, ಏನೇನು ಹಾಕಿದ್ದಾರೆ ಅಂತ. ಎಲ್ಲಾ ತರ ಫ್ರೂಟ್ ಜ್ಯೂಸಸ್ ಮಿಕ್ಸ್ ಮಾಡ್ಕೋಬಹುದು. ಪಂಚ್ ಅಂದ್ರೆ ಅದೇ ಸ್ಪೆಷಾಲಿಟಿ. ಓಕೆ, ಪಂಚ್ ಮಾಡಕ್ ಶುರು ಮಾಡಿ ಮೇಡಮ್. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಇವಾಗ ಫಸ್ಟ್ ನನಗೀಗ ಎಲ್ಲ ಬ್ಲೆಂಡ್ ಮಾಡ್ಕೊಂತೀನಿ. ಮಾಡ್ಕೊಳ್ಳಿ ಮೇಡಮ್. ಓಕೆ, ಆರೆಂಜ್ ಜ್ಯೂಸ್ ಎಲ್ಲ ಸಮ ಪ್ರಮಾಣ. ಎಲ್ಲ ಒಂದೊಂದು ಕಪ್ ತಗೊಂಡ್ರೆ ಎಲ್ಲ ಒಂದೊಂದು ಕಪ್ ತಗೊಳ್ಳಿ. ಇಲ್ಲೆಲ್ಲ 100 ml ಇದೆ ಅನ್ಕೋತೀನಿ. ಓಕೆ ಮೇಡಮ್. ಆರೆಂಜ್ ಜ್ಯೂಸ್ ಮೇಡಮ್ 2 ಗ್ಲಾಸು, ನಿಮ್ಗೊಂದು ನಮ್ಗೊಂದು. ಓಕೆ, ಮ್ಯಾಂಗೋ ಜ್ಯೂಸ್. ಇದು ಫಟಾಫಟ್ ರೌಂಡ್ ಆಗಿರೋದ್ರಿಂದ ನಾನೆಲ್ಲ ರೆಡಿ ಫ್ರೂಟ್ಸ್ ಜ್ಯೂಸಸ್ ತಂದ್ಬಿಟ್ಟಿದ್ದೀನಿ. ಓಕೆ, ಪುರ್ಸೊತ್ತಾಗಿದ್ರೆ ನಾವೇ ಹಣ್ಣನ್ನ ಬಿಡಿಸ್ಕೊಂಡು ಮಾಡ್ಕೋಬಹುದು. ಫಸ್ಟ್ ನಾವು ಆರೆಂಜ್ ಹಾಕಿದ್ವಿ, ಮ್ಯಾಂಗೋ ಹಾಕಿದ್ವಿ, ಈಗ ಪೈನಾಪಲ್. ಎಸ್ ಮೇಡಮ್. ಓಕೆ, ನನಗೆ ಗೊತ್ತಿರಂಗೆ ಇದಕ್ಕೆ ಮೂಸಂಬಿ ಹಾಕಲ್ಲ ಇಲ್ಲ ಅಲ್ಲ? ಫ್ರೂಟ್ ಪಂಚ್ಗೆ ಆ 3. ಆಮೇಲೆ ಸ್ಟ್ರಾಬೆರಿ ಕ್ರಶ್. ಇದು ಬೇಕಿದ್ರೆ ಫ್ರೆಶ್ ಫ್ರೂಟ್ ಸಹ ಮಾಡ್ಕೋಬಹುದು. ಕ್ರಶ್ ನಥಿಂಗ್ ಬಟ್ ಥಿಕ್ ಪಲ್ಪ್. ಇದು ನಿಮ್ಮ ಬಟ್ಟೆ ಮೇಲೆ ಚೆಲ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ ರೀ, ಅದೇ ತರ ಡಿಸೈನ್ ಇರುತ್ತೆ ಸುಚಿತಾ ಅವರೇ. ಓಹೋ, 1-2-3 ಸ್ಪೂನ್ ಅಷ್ಟು ಹಾಕ್ತೇನೆ. ಓಕೆ ಮೇಡಮ್. ಓಕೆ, ಸಾಕಲ್ಲ 3 ಸ್ಪೂನು? ಆಮೇಲೆ ಐಸ್ ಕ್ಯೂಬ್ಸ್ ಬೇಕು ಸ್ವಲ್ಪ ನನಗೆ. ತಗೊಂಬನ್ನಿ ಹೋಗಿ. ನಮ್ಮ ಇವತ್ತಿನ ಸಮ್ಮರ್ ಕೂಲ್ ಸ್ಪೆಷಲ್ ಕಾರ್ಯಕ್ರಮ ಪ್ರತಿದಿನನೂ ಅದ್ಭುತವಾಗಿರುವಂಥ ಒಂದು ಸಮ್ಮರ್ ಕೂಲ್ಗೆ ಅಂದರೆ ತಂಪಾಗಿರೋಕ್ಕೆ ಏನೇನು ತೊಗೋಬೋದು, ಹೈಜಿನಿಕ್ ಆಗಿರುತ್ತೆ. ಮನೇಲಿ ಮಕ್ಳಿಗೆ ಗೊತ್ತಾಗುತ್ತೆ ಏನೇನು ಆಗ್ತಾರೆ ಅದರೊಳಗೆ ಅಂತೆಲ್ಲ ಗೊತ್ತಾಗುತ್ತೆ. ಅದ್ಭುತವಾಗಿದೆ. ಇದೊಂದು ಸ್ಪೆಷಲ್ ಆಗಿ ಮಾಡ್ತಾ ಇರುವಂಥ ಎಪಿಸೋಡ್ಗಳಿದು. ದಯವಿಟ್ಟು ನೋಡ್ಕೊಳ್ಳಿ, ಮಕ್ಕಳಿಗೆ ಮನೇಲೇ ಮಾಡಿಕೊಡಿ. ಏನು ಮೇಡಮ್ ಅದು? ಐಸ್ ಕ್ರಶ್ ಮಾಡಿ ಇಟ್ಕೊಂಡಿದ್ರೆ ಅದನ್ನೇ ಹಾಕ್ಬೋದು. ಓಕೆ, ಐಸ್ ಕ್ಯೂಬ್ಸ್ ಹಾಕ್ತಾ ಇದ್ದೀನಿ. ಓಕೆ, ಹಾಕ್ರಿ. ತಣ್ಣಗಿರ್ಬೇಕಲ್ಲ? ಹೌದೌದು. ಓಕೆ, ಸರ್ವ್ ಮಾಡಕ್ ಮುಂಚೆನೂ ಹಾಕಿ ಸಹ ಕೊಡ್ಬೋದು. ಓಕೆ ಮೇಡಮ್, ಅದ್ಭುತ. ಏನಿದು? ಐಸ್ ಕ್ರೀಮ್, ಸ್ಟ್ರಾಬೆರಿ ಐಸ್ ಕ್ರೀಮ್. ಎಸ್ 1 ಸ್ಕೂಪ್ ಅಷ್ಟಿದೆ ಇಲ್ಲಿ. ಫ್ರೂಟ್ ಪಂಚ್ಗೆ ಸ್ಟ್ರಾಬೆರಿನೇ ಹಾಕೋದು? ಹೌದು. ನಾನು ವೆನಿಲಾ ಹಾಕ್ಬಿಡ್ತಾರೆ ಅನ್ಕೊಂಡಿದ್ದೆ. ಇಲ್ಲ, ಫ್ರೂಟ್ ಪಂಚ್ ಅಂತ ಇಲ್ಲ, ವೆನಿಲಾನು ಹಾಕೋಬಹುದು. ಇಲ್ಲಿ ನಾವು ಸ್ಟ್ರಾಬೆರಿ ಕಾಂಬಿನೇಷನ್ ತಗೊಂಡಿರೋದ್ರಿಂದ ಸ್ಟ್ರಾಬೆರಿ ಐಸ್ ಕ್ರೀಮ್ ತಗೊಂಡಿದ್ದೀನಿ. ಜನರಲ್ ಆಗಿ ನಿಮ್ಗೆ ಬೇಕು ಅಂತ ಹೇಳಿದಾಗ ನಿಮ್ಗೆ ಸ್ಟ್ರಾಬೆರಿನೇ ಮಾಡಿ ಕೊಡ್ತಾರೆ ಮೇಡಮ್. ಆಡೆಡ್ ಶುಗರ್ ಬೇಕಂದ್ರೆ ಹಾಕೋಬಹುದು. ಓಕೆ, ಶುಗರ್ ಬೇಡ ಅಂದ್ರೆ ಐಸ್ ಕ್ರೀಮ್ ಇರೋ ಸ್ವೀಟ್ನೆಸ್ ಸಾಕು ಅಂದ್ರೆ ಹಾಗೆ ಸ್ವಲ್ಪ ಶುಗರ್ ಇರ್ಲಿ ಹಾಕಿ. ನೀವು ಲೈಕ್ ಮಾಡ್ತೀರಾ? ನಾನು ಹಾಕ್ತೀನಿ. ಸ್ವಲ್ಪ ಲೈಕ್ ಅಲ್ಲ, ಸ್ವಲ್ಪ ಸಿಹಿ ಇರಬೇಕು. ಮಕ್ಕಳಿಗೆಲ್ಲ ನಾವು ಬರೀ ಹುಳಿ ಕೊಡಕ್ಕೆ ಇದೇನ್ರಿ ರೀ? ಹೌದು. ಓಕೆ, ಇಷ್ಟು ಸೇರಿಸಿ ಗ್ರೈಂಡ್ ಮಾಡಿ. ಓಕೆ, ಸಮ್ಮರ್ ಕೂಲ್ ಸ್ಪೆಷಲ್ ಅಲ್ಲಿ ಫ್ರೂಟ್ ಪಂಚನ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತ್ರಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಆಯ್ತಾ? ಎಷ್ಟು ಈಸಿ ಅಲ್ಲ? ಆಗ್ಲೇ ಹೇಳಿದೆ ನಾನು, ಕೂಲ್ ಡ್ರಿಂಕ್ಸ್ ಮಾಡೋದಂದ್ರೆ ಬಹಳ ಖುಷಿ ಆಗಂತದ್ದು. ಯಾಕಂದ್ರೆ ಒಲೆ ಮುಂದೆ ಮಾಡಂತದ್ದಿಲ್ಲ, ಬೇಗ ಫಟಾಫಟ್ ಅಂತ ಆಗುತ್ತೆ. ಈ ಅಡಿಗೆ ಒಲೆ ಮುಂದೆ ಇಲ್ಲ ಅಂದ್ರೆ ತುಂಬಾ ಖುಷಿ ಅಲ್ಲ ನಿಮ್ಗೆ? ಮಾಡ್ರಿ. ಏನೋ ಮಾಡ್ತಾ ಇದ್ದೀರಾ? ಒಳಗಡೆ ಸ್ವಲ್ಪ ಡಿಸೈನ್ ಮಾಡೋಣ ಗ್ಲಾಸಿಗೆ ಅಂತ. ಓಹೋ, ಏನೋ ಕೂಲ್ ಜಾಯಿಂಟ್ ಮಾಡ್ತಾ ಇದ್ದೀರಾ ನಮ್ಮ ನೀವು? ಜಸ್ಟ್ ಸ್ವಾಲ್ ಮಾಡಿದ್ರೆ ಅದು ಡಿಸೈನ್ ಬರೋದಕ್ಕಷ್ಟೇ. ಓಕೆ,
ಏನೇನೋ ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಸುಚಿತಾ ಅವ್ರು ನೀವು. ಅದ್ಭುತ ಇವೆಲ್ಲ ಮಾಡ್ಕೊಡ್ತಾ ಇದ್ದೀರಾ. ನಾ ಮಕ್ಕಳಿಗೆಲ್ಲ ಹೀಗೆ ಮಾಡ್ಕೊಟ್ಟಾಗ ಹೌದೌದು ಅವ್ರಿಗೆ ಹೊರಗಡೆ ಕುಡ್ದಾಗೆ ಆಗುತ್ತೆ ಮನೇಲಿ ಮಾಡಿದ್ದು. ಎಸ್ ಎಸ್ ಎಸ್. ಓ ಸೋ ಬ್ಯೂಟಿಫುಲ್. ಸಖತ್ತಾಗಿ ಬರ್ತಾ ಇದೆ ನೋಡ್ರಿ, ಇಲ್ಲಿ ಕೈ ಇಳಿತಾ ಇದೆ. ಐಡಿಯಾ ಮಾಡ್ಯಾರ ಸುಚಿತಾ ಅವ್ರೆ? ಪರ್ಫೆಕ್ಟ್ ಕಲರ್ ಬಂದಿದೆ ಫ್ರೂಟ್ ಪಂಚ್. ಹೌದ್ರಿ, ಐಡಿಯಾ ಮಾಡ್ಯಾರ ನೀವು? So beautiful. Yes. ಮಿಕ್ಸ್ ಫ್ರೂಟ್ ಪಂಚ್. ಥ್ಯಾಂಕ್ ಯು ಮೇಡಮ್. ನಿಜವಾಗ್ಲೂ 5 ಸ್ಟಾರ್ ಹೋಟೆಲ್ ತಂದು ಕೊಡಂಗೆ ಇದೆ. ಸೇಮ್ ಹಿಂಗೆ ಇರೋದು, ಅದ್ಭುತವಾಗಿ ಮಾಡಿದ್ದಾರೆ. ಇದು ಸಮರ್ ಕೂಲ್ ಸ್ಪೆಷಲ್ನ ಸುಚಿತ್ರಾ ಅವರ ಫ್ರೂಟ್ ಪಂಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನಿಮ್ಮಲ್ಲಿ ನೀವೇ ಫ್ರೂಟು ಪಂಚು ಎಲ್ಲ ಮಾಡ್ಕೊಳ್ಳಿ. ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ಮಾಡ್ಕೊಳ್ಳಿ. ಫ್ರೂಟ್ ಪಂಚ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಆರೆಂಜ್ ಜ್ಯೂಸ್, ಮ್ಯಾಂಗೋ ಜ್ಯೂಸ್, ಪೈನಾಪಲ್ ಜ್ಯೂಸ್, ಸ್ಟ್ರಾಬೆರಿ ಕ್ರಶ್, ಐಸ್ ಕ್ಯೂಬ್ಸ್, ಸ್ಟ್ರಾಬೆರಿ ಐಸ್ ಕ್ರೀಮ್, ಸಕ್ಕರೆ ಹಾಕಿ ಬ್ಲೆಂಡ್ ಮಾಡಿದರೆ ಫ್ರೂಟ್ ಪಂಚ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತಾ ಅವರು ಅದ್ಭುತವಾಗಿರುವಂತಹ ಸಮರ್ ಕೂಲ್ ಸ್ಪೆಷಲ್ ಫ್ರೂಟ್ ಪಂಚ್ ಅನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಅದ್ಭುತವಾಗಿರುವಂತಹ ಫ್ರೂಟ್ ಪಂಚು ಮನೇಲೆ ಮಾಡ್ಕೋಬಹುದು. ಒಂದಕ್ಕೆ 120 ರೂಪಾಯಿ ಕೊಡಬೇಕಾಗುತ್ತೆ. ಅಪ್ರಾಕ್ಸಿಮೇಟ್ಲಿ 120 ರೂಪಾಯಿ ಖರ್ಚು ಮಾಡಿದ್ರೆ ಮಲ್ಲಿರುವಂತಹ 4 ಜನ ಅದ್ಭುತವಾಗಿರುವಂತಹ ಫ್ರೂಟ್ ಪಂಚ್ ಅನ್ನ ಮಾಡ್ಕೋಬಹುದು. ಇದು ಸಮರ್ ಕೂಲ್ ಸ್ಪೆಷಲ್ ಸುಚಿತಾ ಅವರ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿರುವಂತಹ ಸಮರ್ ಕೂಲ್. ತೊಳಿ ಮೇಡಮ್, ಇಟ್ಕೊಳ್ಳಿ. ಅಲ್ಲ ಇಟ್ಕೊಳ್ಳಿ, ಪರವಾಗಿಲ್ಲ, ಕೈನಲ್ಲಿ ಇಟ್ಕೊಳ್ಳಿ, ಕುಡಿದೇರು ಪರವಾಗಿಲ್ಲ. ಓಕೆ, ಅದ್ಭುತವಾಗಿ ಮಾಡಿದ್ದಾರೆ. ಅದ್ಭುತ ಅಂದ್ರೆ ಏನು ಅಂದ್ರೆ ಇದೆ, ಅದ್ಭುತವಾಗಿದೆ ಮೇಡಮ್. ಹೇಗಿದೆ? ರೆಸ್ಟೋರೆಂಟ್ಸ್ ಅಲ್ಲಿ ಕುಡ್ದಾಗಿದ್ಯಾ? ಅದಕ್ಕಿಂತ ಸ್ವಲ್ಪ ಜಾಸ್ತಿ ಚೆನ್ನಾಗಿದೆ. ಇಷ್ಟೊಂದು ಕ್ವಾಲಿಟಿ ಅವರೆಲ್ಲ ಮಾಡಿ ಕೊಡ್ಬೇಕಲ್ಲ ಮೇಡಮ್. ಎಲ್ಲಾ ರೆಸ್ಟೋರೆಂಟಲ್ಲೂ ಚೆನ್ನಾಗಿರಲ್ಲ. ಫ್ರೂಟ್ ಪಂಚ್ ಕುಡಿಬೇಕಂದ್ರೆ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕಾಗುತ್ತೆ. ಬೇರೆ ಕಡೆಲ್ಲ ಇಷ್ಟೊಂದು ಕ್ವಾಲಿಟಿ ಯಾಕೆ ಮಾಡಲ್ಲ? ಯಾಕಂದ್ರೆ ಅವ್ರಂದ್ರೆ ಒಂದಕ್ಕೆ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅವಾಗ ಸ್ವಲ್ಪ ಚೆನ್ನಾಗಿರೋ ಆಗ್ತಾರೆ ಅಂತ ಅನ್ಕೋಬಹುದು. ಬಟ್ ಅದೆಲ್ಲದಕ್ಕಿಂತ ತುಂಬಾ ಚೆನ್ನಾಗಿದೆ. ಒಂದ್ಸರಿ ಟೇಸ್ಟ್ ಮಾಡಿ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಓ, ನೀವು ಕುಡ್ಕೊಂಡು ಹೋಗ್ತೀರಲ್ವಾ? ಓಕೆ, ಕುಡ್ಕೊಂಡು ಹೋಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ವೆಲ್ಕಮ್. ಎಲ್ಲ ಮನೇಲಿ ಟ್ರೈ ಮಾಡಿದಾಗ ಸಮರ್ ಕೂಲ್ ಗೊತ್ತಾಗುತ್ತೆ. ಟ್ರೈ ಮಾಡಿ ಇವತ್ತು ಸಾಯಂಕಾಲ ನಮ್ಗೆ ಹೇಳ್ತಾರಲ್ಲ, ಅವಾಗಲೇ ಗೊತ್ತಾಗುತ್ತೆ. ತುಂಬಾ ಜನಕ್ಕೆ ಖುಷಿ ಆಗುತ್ತೆ. ದಯವಿಟ್ಟು ಇವತ್ತು ಟ್ರೈ ಮಾಡಿ. ಥ್ಯಾಂಕ್ ಯು ಮೇಡಮ್. ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಇದು ಹೇಳಕ್ಕೆ ಬರ್ತಾ ಇಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ 100 ಇದ್ರೆ 120 ಕೊಡ್ಬೋದು ಇದಕ್ಕೆ. ಅಷ್ಟೊಂದು ಚೆನ್ನಾಗಿದೆ. ನೀವು ಇದನ್ನ ಖಾಲಿ ಮಾಡಬೇಕು. ಮುರಳಿ, ಟೈಮ್ ಆಯ್ತು ರೀ. ಆಗೋಯ್ತಾ? ಓಕೆ, ನೋ ಪ್ರಾಬ್ಲಮ್. ಕಾರ್ಯಕ್ರಮ ಮುಗಿಸೋಣ. ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ, ಮುರಳಿ ಅವರೇ ನಮ್ಮನ್ನು ಕರೀರಿ, ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಮಗೂ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ. ಖಂಡಿತವಾಗ್ಲೂ ಆದಷ್ಟು ಬೇಗನೆ ನಿಮಗೂ ಕರ್ಸ್ಕೊಳ್ತೀವಿ. ಆದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ನಂಬರ್ನ ನಮಗೆ ಕಳಿಸ್ಬೇಕು. ಖಂಡಿತವಾಗ್ಲೂ ಪ್ರತಿಯೊಬ್ಬರನ್ನ ಕರೆಸಿ ಅವರ ಕೈ ರುಚಿನ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದೀನಿ. ಜೊತೆಗೆ ಸಾಕಷ್ಟು ಜನ ನಮ್ಗೆ ಹೇಳ್ತಾ ಇರ್ತಾರೆ, ಮುರಳಿ ಅವರೇ ನಮಗೆ ಪುಸ್ತಕಗಳು ಸಿಗ್ತಾ ಇಲ್ಲ, ಯಾವ ನಂಬರ್ಗೆ ಫೋನ್ ಮಾಡಬೇಕು ಅಂತ. ನಮ್ಮ ಒಗ್ಗರಣೆ ಡಬ್ಬಿಯ ಪಾರ್ಟ್ 1 ವೆಜ್, ಪಾರ್ಟ್ 2 ನಾನ್ ವೆಜ್ ಪುಸ್ತಕಗಳು ಬೇಕಾಗಿದ್ದವರು ಈ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಮ ನಂಬರ್ಗೆ ಅವರೇ ಕಳಿಸ್ಕೊಡ್ತಾರೆ ನಮ್ಮ ಪುಸ್ತಕಗಳನ್ನ. ನಮ್ಮ ಟೆಲಿಫೋನ್ ಸಂಖ್ಯೆ 41118646 41118646 ಈ ಸಂಖ್ಯೆಗೆ ಫೋನ್ ಮಾಡ್ಬೋದು. ಅಥವಾ ಇನ್ನೊಂದು ನಂಬರು 40998646 40998646 ಈ ಸಂಖ್ಯೆಗೆ ಫೋನ್ ಮಾಡಿ. ನಮ್ಮ ಪುಸ್ತಕಗಳಿಗೆ ನೀವು ಫೋನ್ ಮಾಡಿದ್ರೆ ಖಂಡಿತವಾಗಲೂ ಒಗ್ಗಂಡವಿ ಪುಸ್ತಕ ನಿಮ್ಮ ಮನೆಯ ಬಾಗಿಲಿಗೆ ಬಂದು ತಲುಪುತ್ತೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ